Hello, my lovely ones. Welcome to the Navodaya coaching class. Section 1 Mental Ability Test. Lesson number 9. Okay. Let us check the yesterday's homework. Question number 61. B. 62. D. 63. B. 64. C. 65. A. 66. D. 67. B. 68. A. 69. A. 70. A. Let us start the next lesson, chapter 10, considered as 9. So we are in 9th chapter now, paper folding. Okay, so what do you mean by paper folding? ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಮಕ್ಕಳ. ಪೇಪರ್ ಫೋಲ್ಡಿಂಗ್ ಅಂದರೆ ಹೇಗೆ ಅಂತ. ಈಗ ನೀವು ಎರಡೂ ಕೈಲೂ ಒಂದೊಂದು ರೀತಿ ಈಗ ಜಾತ್ರೆಯಲ್ಲಿ ಹೋದಾಗ ನಿಮ್ಮ ಕೈಗೆ ಅಚ್ಚಾಕ್ತಾರೆ ಗೊತ್ತಾ, ಮೆಹಂದಿ ಥರ ಪ್ರಿಂಟೆಡ್ ಒನ್ ಹಾಕ್ತಾರೆ. ನೋಡಿದ್ದೀರಾ? ಅಕಸ್ಮಾತ್ ನೋಡಿಲ್ಲ ಅಂದರೆ ನೋಡಿಲ್ಲ ಅಂದರೆ ಈಗ ಇನ್ನೊಂದು ಟ್ರೈ ಮಾಡಿ. ಓಕೆ, ಯಾವ ಥರ ಅಂದರೆ ಈಗ ಎರಡೂ ಕೈಯಲ್ಲಿ ಮೆಹಂದಿ ಇದೆ ಅಂದ್ಕೊಳ್ಳಿ. ಓಕೆ, ಏನಿದೆ? ಮೆಹಂದಿ ಆಗ್ತಾನೆ ಹಾಕಿಸ್ಕೊಂಡಿದ್ದೀರ, ಎರಡು ಕೈಯಲ್ಲೂ ಇದೆ. ಓಕೆ, ಈಗ ಎರಡು ಕೈನೂ ಕೂಡ ಒಟ್ಟಿಗೆ ಜೋಡಿಸಿದ್ರೆ ಏನಾಗುತ್ತೆ? ಹೌದಾ? ಈ ಕಡೆ ಇರೋದು ಆ ಕಡೆ ಪ್ರಿಂಟ್ ಬರುತ್ತೆ, ಆ ಕಡೆ ಇರೋದು ಕೂಡ ಈ ಕಡೆ ಕೈಗೆ ಪ್ರಿಂಟ್ ಆಗುತ್ತೆ. ಸೊ ಈಗ ಓಪನ್ ಮಾಡಿದ್ರೆ ಅದರಲ್ಲಿರೋದೆಲ್ಲ ಇಲ್ಲಿ ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಹೌದಲ್ವಾ? ಸೊ ಇದರಲ್ಲಿರೋದೆಲ್ಲ ಆ ಕಡೆ ಕೈಗೆ ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಜೊತೆಗೆ ಅದರಲ್ಲಿರೋ ಒಂದು ಮೊದಲು ಬಿಡಿಸಿದ ಚಿತ್ರ ಏನಿದೆ ಅದ್ರ ಜೊತೆಗೆ ಇನ್ನೊಂದು ಕೈದು ಕೂಡ ಸೇರಿ ಎರಡು ಚಿತ್ರಗಳು ಒಂದೇ ಕೈಯಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ದ ಸೇಮ್ ಥಿಂಗ್, ಓಕೆ, ದ ಸೇಮ್ ಥಿಂಗ್ ಹ್ಯಾಪನ್ಸ್ ಯು. ಅದೇ ರೀತಿ ಆಗುತ್ತೆ ಇಲ್ಲಿ ಪೇಪರ್ ಫೋಲ್ಡಿಂಗಲ್ಲಿ. Let us look at the direction. In question number 1 to 60, how many questions you are having here? 60 questions. A square transparent sheet. So, ಏನದು? ಸ್ಕ್ವೇರ್ ಟ್ರಾನ್ಸ್ಪರೆಂಟ್ ಶೀಟ್. ಟ್ರಾನ್ಸ್ಪರೆಂಟ್ ಶೀಟ್ ಅಂದರೆ ಈಗ ನೀವು ಒಂದು ಪೇಪರ್ಗೆ ಎಣ್ಣೆ ಹಚ್ಚಿದಾಗ ಈ ಕಡೆಯಿಂದ ಆ ಕಡೆ ನೋಡಿದ್ರೆ ಕಾಣಿಸ್ತಾ ಇರುತ್ತಲ್ವಾ? ಸೊ ಆ ಥರ ಟ್ರಾನ್ಸ್ಪರೆಂಟ್ ಶೀಟ್ ವಿತ್ ಅ ಪ್ಯಾಟರ್ನ್ ಗೀವನ್, ಅಲ್ಲೊಂದು ಪ್ಯಾಟರ್ನ್ ಕೊಟ್ಟಿರ್ತಾರೆ. Figure out from among us the 4 alternatives as to how the pattern would appear when the transparent sheet is folded at the dotted line. ಸೊ ಎಲ್ಲಿ ಡಾಟೆಡ್ ಲೈನ್ನ ಕೊಡಲಾಗಿರುತ್ತದೋ ಆ ಡಾಟೆಡ್ ಲೈನಿಗೆ ನಾವು ಅಲ್ಲಿ ಮಡಿಸಿದ್ರೆ, ಓಕೆ, ಅಲ್ಲಿಗೆ ನೀಟಾಗಿ ಮಧ್ಯ ಬರೋ ರೀತಿಲಿ ಮಡಿಸಿದ್ರೆ ಎರಡೂ ಸೈಡು ಮೀನ್ಸ್ ಅರ್ಧ ಆದಾಗ ಆ ಕಡೆ ಈ ಕಡೆ ಎರಡು ಸೈಡ್ ಬರುತ್ತಲ್ವ, ರೈಟ್ ಟು ಲೆಫ್ಟ್ ಎರಡೂ ಸೈಡಲ್ಲೂ ಕೂಡ ಬರೆದಿರುವಂತಹ ಒಂದು ಪ್ಯಾಟ್ರನ್ ಒಟ್ಟಿಗೆ ಮಾಡಿಸಿದಾಗ ಹೇಗೆ ಕಾಣುತ್ತೆ ಇಷ್ಟೇ. ಓಕೆ, ವೆರಿ ಈಸಿ. ಬಟ್ ಲ್ಯಾಟ್ರಲಿ ಇನ್ವರ್ಟ್ ಆದಾಗ ಅದ್ರ ಜೊತೆಗೆ ಅದರಲ್ಲಿರೋ ಫಿಗರ್ಸು ಕೂಡ ಇರಬೇಕು, ಅದನ್ನು ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ ನೀವು. ಓಕೆ, ಲೆಟ್ ಅಸ್ ಚೆಕ್ ವಿತ್ ದ ಫಸ್ಟ್ ಒನ್. ನಿಮಗೊಂದು ಐಡಿಯಾ ಸಿಗುತ್ತೆ ಮಾಡ್ತಾ ಹೋದರೆ. ಓಕೆನಾ? ಸೊ ಈಗ ನೋಡಿ, ಇಲ್ಲಿರೋ ಫಿಗರ್ ಫಸ್ಟ್ ಆಫ್ ಆಲ್ ಚೇಂಜ್ ಆಗಬಾರ್ದು. ಯು ಕ್ಯಾನ್ ಕನ್ಸಿಡರ್ ದಿಸ್ ಸೈಡ್ ಬಿಕಾಸ್ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಫೋಲ್ಡ್ ಆಗಿರೋದು ಈ ಸೈಡಿಂದ ಈ ಸೈಡಿಗೆ ಮಾಡಿಸ್ಕೊಂಡಿದೆ. ಹೌದಾ? ಇದು ಯಾವ ಸೈಡು ಕನ್ಸಿಡರ್ ಮಾಡಿದ್ರೆ ನಾವೀಗ ಇದು ರೈಟ್ ಸೈಡು, ಇದು ಲೆಫ್ಟ್ ಸೈಡ್ ಅಂದ್ಕೊಳ್ಳೋಣ. ನಮ್ಮ ಸೈಡ್ ಹೇಗಿದೆಯೋ ಆ ಥರ ನಾನು ತಗೊಳ್ತಾ ಇದ್ದೀನಿ. ಸೊ ರೈಟ್ ಸೈಡಲ್ಲಿರೋದು ಲೆಫ್ಟ್ ಸೈಡಿಗೆ ಬರುತ್ತೆ. ಸೊ ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು, ಲೆಫ್ಟ್ ಸೈಡಲ್ಲಿ ಎಲ್ಲ ಬಂದು ಕೂತ್ಕೊಂಡಿದೆ. ಹೌದಾ? ಸೊ ಈಗ ಫಸ್ಟ್ ಅಬ್ಸರ್ವೇಷನ್ ಏನಪ್ಪ ಅಂದರೆ ಇಲ್ಲಿರುವ ಲೆಫ್ಟ್ ಇರುವಂತಹ ಒಂದು ಡಿಸೈನ್ ಅದು ಹಾಳಾಗಬಾರ್ದು, ಸೇಮ್ ಇರಬೇಕು. ಸೊ ಯಾವುದ್ರಲ್ಲಿ ಸೇಮ್ ಇದೆ? ಎಲ್ಲಿ ಡಬಲ್ ಪ್ಯಾರಲಲ್ ಲೈನ್ ಇಲ್ಲ, ಇಲ್ಲೂ ಕೂಡ ಡಬಲ್ ಪ್ಯಾರಲಲ್ ಲೈನ್ ಇಲ್ಲ, ಇಲ್ಲೂ ಕೂಡ ಇದೆ ಬಟ್ ಕರೆಕ್ಟ್ ಪೊಸಿಷನಲ್ಲಿ ಇಲ್ಲ, ಇಲ್ಲಿ ಕಾಣಿಸ್ತಾ ಇದೆ. ಹೌದಾ? ಸೊ ಡಿ ಅಂತ ಹೇಳಿ ಗೊತ್ತಾಯ್ತು. ಇವಾಗ ನಮಗೆ ಕಾಂಪಿಟೇಟರ್ಸ್ ಇಲ್ಲ. ಕಾಂಪಿಟೇಟರ್ಸ್ ಇದ್ದಾಗ ಮತ್ತೇನು ಅಂತ ನೆಕ್ಸ್ಟ್ ಇರುವ ಚೇಂಜಸ್ನ ಹುಡ್ಕೊಂಡು ಹೋಗ್ತೀವಿ. ಇಲ್ಲಿ ಕಾಂಪಿಟೇಟರ್ಸ್ ಇಲ್ಲ. ಓಕೆ, ಸೊ ಈಗ ನೋಡಿದಾಗ ಏನಾಯಿತು ನೋಡಿ, ಎಲ್ಲಿ ತೋರಿಸ್ತೀನಿ. ಈ ಒಂದು ಲೈನ್ ಯು ಕ್ಯಾನ್ ಅಬ್ಸರ್ವ್ ಯು. ಸೊ ಇದು ಈ ಕಡೆ ಫೋಲ್ಡ್ ಆದಾಗ ಹಿಂಗೆ ಬರುತ್ತಪ್ಪ, ಸೇಮ್ ಅಲ್ವಾ? ಹೌದಾ? ಹೀಗೆ ಬರೋದು. ಓಕೆ, ಈ ಕಾರ್ನರ್ಗೊಂದು ಇಲ್ಲಿ ಒಂದು ಲೈನ್ ಬರುತ್ತೆ.
ಆ್ಯಂಡ್ ಇದನ್ನು ಈ ಪ್ಯಾರಲಲ್ ಲೈನ್ಸ್ ಎಲ್ಲೋಯ್ತು ಅಂತ ಅಬ್ಸರ್ವ್ ಮಾಡ್ಬೋದು ನೀವು. ಇದು ಕರೆಕ್ಟಾಗಿದ್ರು ಈ ಪ್ಯಾರಲಲ್ ಲೈನ್ಸ್ ಮೇಲ್ಗಡೆನೇ, ಹೌದಾ, ಈ ಪ್ಯಾರಲಲ್ ಲೈನ್ಸ್ ಮೇಲ್ಗಡೆನೇ ಬಂದು ಕೂತ್ಕೊಳ್ಳುತ್ತೆ ಇದು. ಓಕೆ, ಟ್ರಯಾಂಗಲ್ ಶೇಪ್ ಇರೋದು. ಸೊ ಹಾಗಾಗಿ ಡಿ ಈಸ್ ದ ಆನ್ಸರ್. ನೆಕ್ಸ್ಟ್ ಹ್ಯಾವ್ ಅ ಲುಕ್ ಆನ್ ಕ್ವಶನ್ ನಂಬರ್ 2. ಸೊ ಈಗ ಫೋಲ್ಡ್ ಆಗಿರೋದು ಮೇಲ್ಗಡೆ ಇರುವಂಥ ಅಪ್ಪರ್ ಪಾರ್ಟು ಡೌನ್ ಬಂದಿದೆ, ಅಪ್ಪರ್ ಪಾರ್ಟು ಡೌನ್ ಬಂದು ಅಟ್ಯಾಚ್ ಆಗಿದೆ. ಸೊ ಈಗ ಕರೆಕ್ಟಾಗಿ ಇಲ್ಲಿರುವಂತಹ 2 ರೆಕ್ಟ್ಯಾಂಗಲ್ಸ್ ಇಲ್ಲಿಗೆ ಬರ್ತವೆ, ಹೌದಾ. ಸೊ ನಮಗೆ ಇನ್ವರ್ಟೆಡ್ ಇಮೇಜ್ ವರ್ಕ್ ಆಗುತ್ತೆ. ಇಲ್ಲಿ ಇನ್ವರ್ಟೆಡ್ ಇಮೇಜ್ ಈ ಥರ ಇರೋದು ಇಲ್ಲಿ ಹೀಗೆ ಕಾಣುತ್ತೆ, ಇಲ್ಲಿ ಹೇಗೆ ಕಾಣುತ್ತೆ? ಯಾವುದು ಆನ್ಸರು ಗೊತ್ತಾಗ್ತಾ ಇದೆಯಾ? ಹೀಗೆ ಕಾಣುತ್ತೆ, ಹೌದಲ್ಲ, ಇನ್ವರ್ಟೆಡ್ ಆದರೆ. ಎಸ್ ನೋ? ಸೊ ಮಧ್ಯದೇನು ಚೇಂಜಸ್ ಆಗಲ್ಲ. ಫಸ್ಟ್ ಮಧ್ಯದ ಫಿಗರ್ ಹುಡುಕಿ. ಎ ಇಲ್ಲಿ ಕರೆಕ್ಟಾಗಿದೆ, ಸಿಯಲ್ಲಿ ಕರೆಕ್ಟಾಗಿದೆ. ಸೊ ಆಡ್ ಒನ್ ಔಟ್ ಥರ ಬಿ ಮತ್ತು ಡಿ ಔಟ್ ಆಯ್ತು ಈಗಲೇ 50-50. ಸೊ ಎ ಮತ್ತು ಸಿ ಅಲ್ಲಿ ಅಬ್ಸರ್ವ್ ಮಾಡಬೇಕು. ಈಗ ಇನ್ವರ್ಟೆಡ್ ಆಗಿರುವಂತಹ ಫೋಲ್ಡ್ ಆಗಿರುವಂತಹ ಇದು ಇಮ್ಯಾಜಸ್ನ ನೋಡಿ, ಮಿರರ್ ಇಮ್ಯಾಜಿಂಗ್ ಎಲ್ಲೆಲ್ಲಿ ಬರ್ತಿದೆ, ವರ್ಕ್ ಆಗ್ತಿದೆ ಅಂತ ಹೇಳಿ. ಸೊ ಎಲ್ಲನೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ನೀವು. ಈಗ ಲೈನ್ಸ್ನ ಅಬ್ಸರ್ವ್ ಮಾಡಿದ್ರೆ ನಾವು ಡ್ರಾ ಮಾಡಿರೋ ಪ್ರಕಾರ ನಮ್ಮ ಆನ್ಸರ್ ಯಾವುದಾಗುತ್ತೆ? ಎಸ್, ಆಬ್ಸಲ್ಯೂಟ್ಲಿ ಎ. ದ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 3. ಸರ್ಕಲ್ ಫೋಲ್ಡ್ ಮಾಡಿದ್ದಾರೆ, ಹೌದಾ. ಸೊ ಸರ್ಕಲ್ ಫೋಲ್ಡ್ ಮಾಡಿರೋದು ನಮಗೆ ಈ ಲೆಫ್ಟ್ ಸೈಡಿಗೆ ಬಂದಿದೆ, ರೈಟ್ ಸೈಡಿಂದ. ಸೊ ಈ ರೈಟ್ ಸೈಡಲ್ಲಿರುವಂತಹ ಒಂದು ಟ್ರಯಾಂಗಲ್ ಈ ಕಡೆ ಹೋದಾಗ ಏನಾಗುತ್ತೆ? ಲ್ಯಾಟ್ರಲಿ ಇನ್ವರ್ಟ್ ಆಗುತ್ತೆ, ಹೌದಾ. ಲ್ಯಾಟ್ರಲಿ ಇನ್ವರ್ಟ್ ಆಗುತ್ತೆ, ಈ ಶೇಪಿಗೆ ಬರುತ್ತಾ? ಕ್ವಶನ್ ನಂಬರ್ 3. ಎಸ್, ಎಲ್ಲಿದೆ ನಮಗೆ ಆನ್ಸರು? ಎಸ್ ನೋ? ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 4. ಹ್ಯಾವ್ ಟು ಅಬ್ಸರ್ವ್ ನಾವು. ಇಲ್ಲಿರುವಂತಹ ಒಂದು ಓಕೆ ಆ್ಯರೋ ಇರುವಂತಹ ಲೈನು ಇಲ್ಲಿಗೆ ಬರುತ್ತೆ. ಸೊ ಈ ಥರ ಇರೋದು ಇಲ್ಲಿ ಈ ಥರ ಕಾಣೋ ಚಾನ್ಸಸ್ ಇದೆ, ಹೌದಾ, ಕಾಣುತ್ತೆ. ಸೊ ನೆಕ್ಸ್ಟ್ ಇಲ್ಲಿರೋದು ಇಲ್ಲಿಗೆ ಬರುತ್ತೆ. ಎಸ್, ವೆರಿ ಗುಡ್, ಅಬ್ಸರ್ವ್ ಮಾಡ್ತಿದ್ದೀರಲ್ಲ. ಹಾಂ. ಸೊ ವಾಟ್ ಇಸ್ ದ ಆನ್ಸರ್ ನಾ? ಎಸ್, ಆಬ್ಸಲ್ಯೂಟ್ಲಿ ಡಿ. ಇಲ್ಲಿ ಆಡ್ ಒನ್ ಔಟ್ ಮಾಡ್ತಾ ಹೋದರೆ ನೀವು ಅಬ್ಸರ್ವ್ ಮಾಡಬೇಕು. ಆಡ್ ಒನ್ ಔಟಲ್ಲಿ ನಿಮಗೆ ಇದು ಆಗೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಇಲ್ಲಿ ಒಂದು ಸಿಂಗಲ್ ಸ್ಟ್ರೋಕ್ಸ್ ಅಷ್ಟೇ ಇರೋದು. ಇಲ್ಲಿ ಡೌನ್ ಬಂದಿದೆ, ಇದು ಆಗಲ್ಲ, ಇದು ಆಗಲ್ಲ. ಸೊ ಅಪ್ಪಲ್ಲಿರೋದು ಇದೊಂದೇ, ಕರೆಕ್ಟಾಗಿ ಅಲ್ಲೇ ಜಾಗಕ್ಕೆ ಬರಬೇಕು, ಬಿಕಾಸ್ ಇದು ಲ್ಯಾಟ್ರಲಿ ಇನ್ವರ್ಟ್ ಆಗಿರೋದು, ಹೌದಲ್ವಾ. ಸೊ ಹಾಗಾಗಿ ಇಲ್ಲಿರೋದು ರೈಟಲ್ಲಿರೋದು ಲೆಫ್ಟಿಗೆ ಹೋಗುತ್ತೆ, ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಓಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಓಕೆ. ಸೊ ಈಗ ಡಯಾಗ್ನಲಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಈ ಪಾರ್ಟು ಮೇಲ್ಗಡೆ ಹೋಗಿದೆ, ಹೌದಾ. ಸೊ ಈ ಪಾರ್ಟು ಮೇಲ್ಗಡೆ ಹೋಗಿದೆ. ಸೊ ಈಗ ಅಬ್ಸರ್ವ್ ಮಾಡ್ಬೋದು ನೀವು, ಇಲ್ಲಿ ಒಂದು ಲೈನ್ ಇದೆ, ಆ ಲೈನ್ ಅಬ್ಸರ್ವ್ ಮಾಡಿ, ಅದೇನು ಎಫೆಕ್ಟ್ ಆಗಂಗಿಲ್ಲ. ಸೊ ಅದು ಯಾವುದ್ರಲ್ಲಿದೆ? ಎ ಸಿ ಡಿ ಮೂರಲ್ಲೂ ಇದೆ. ಬಟ್ ಶೇಡೆಡ್ ಪಾರ್ಟ್ ಅಬ್ಸರ್ವ್ ಮಾಡಿ, ಶೇಡೆಡ್ ಪಾರ್ಟ್ ಯಾವ್ದು ಸರಿ? ಸಿ ಒಂದೇ ಅಲ್ವಾ, ಹೌದಲ್ವಾ. ಸೊ ಹಾಗಾಗಿ ಆನ್ಸರ್ ನಮಗೆ ಸಿನೇ. ಇಲ್ಲಿ ಕಾಂಪಿಟೇಟರ್ಸೇ ಇಲ್ಲ ನಮಗೆ ಕರೆಕ್ಟಾಗಿ ಹುಡ್ಕೋಣ ಅಂದರೆ, ಅಲ್ವಾ. ಇನ್ನೂ ಸ್ವಲ್ಪ ಅಬ್ಸರ್ವ್ ಮಾಡೋಣ ಅಂದರೆ ಸಾಕು, ಇಷ್ಟು ಅಬ್ಸರ್ವೇಷನ್ ನಮಗೆ ಆನ್ಸರ್ ಸಿಕ್ಬಿಡ್ತು. ಓಕೆ. ಸೊ ಇಲ್ಲಿದೆ ಕರೆಕ್ಟು ಶೇಡೆಡ್ ಪಾರ್ಟು, ಬಟ್ ಲೈನೇ ಉಲ್ಟಾ ತಿರ್ಕೊಂಬಿಟ್ಟಿದೆಯಲ್ಲ, ಹೌದಲ್ಲ. ಸೊ ಅಲ್ಲಿ ನಮಗೆ ಯಾವುದು ಫೋಲ್ಡ್ ಆಗಿದೆಯೋ ಆ ಒಂದು ಇಮ್ಯಾಜು ಇನ್ವರ್ಟು, ಲ್ಯಾಟ್ರಲಿ ಇನ್ವರ್ಟು ಆ ಥರ ಆಮೇಲೆ ಆಗುತ್ತೋ ಹೊರ್ತು, ಇಲ್ಲಿ ಈಗ ಏನು ಆಲ್ರೆಡಿ ಬೇಸ್ ಫಿಗರ್ ಫಸ್ಟ್ ಇರುತ್ತೋ, ಅದೇನು ಫೋಲ್ಡ್ ಆಗಿಲ್ವೋ, ಸೇಮ್ ಅಲ್ಲೇ ಇರುತ್ತೋ ಫಸ್ಟ್ ಫಿಗರು. ಸೊ ಅದು ಹಾಗೆ ಇರುತ್ತೆ, ಅದೇನು ಚೇಂಜ್ ಆಗೋಲ್ಲ. ಯಾವುದು ಹೋಗಿ ಅದನ್ನು ಟಚ್ ಮಾಡುತ್ತೋ, ಫೋಲ್ಡ್ ಆಗುತ್ತೋ ಆ ಪೇಪರ್ ಮಾತ್ರ ಚೇಂಜ್ ಆಗೋದು, ಅಲ್ವಾ, ಆ ಪ್ಯಾಟ್ರನ್ ಮಾತ್ರ. ಸೊ ಅದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಯಲ್ಲಿ ಏನಾಗಿದೆ ನೋಡಿ, ಮೈ ಗಾಡ್, ಇಲ್ಲಿ 4 ಪಾರ್ಟ್ಸ್ ಆಗಿ, ಅಲ್ವಾ. ಇಲ್ಲಿವರೆಗೂ ನಮಗೆ ಹಾಫ್ ಆಫ್ ಪಾರ್ಟ್ ಆಗ್ತಿತ್ತು, ಈಗ 4 ಪಾರ್ಟ್ಸ್ ಆಗಿದೆ. 2 ಪಾರ್ಟ್ಸ್ ಇರೋದು 4 ಪಾರ್ಟ್ಸ್ ಆಗಿದೆ. ಈಗ ಎಲ್ಲ ಫೋಲ್ಡ್ ಆಗಿ ಎಸ್ ಲಾಸ್ಟ್ ಇರುವಂತಹ ಈ ಒಂದು ಸ್ಪೇಸಿಗೆ ಬರಬೇಕು. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಎಲ್ಲ ಅದೇ ಸ್ಪೇಸಲ್ಲಿ ಇದೆ. ಓಕೆ. ಸೊ ಈಗ ನೋಡೋಣ. ಸೊ ಸರ್ಕಲ್ ಮೇಲೆ ಸರ್ಕಲ್ ಕೂತ್ರೆ ಅದೇನು ಎಫೆಕ್ಟ್ ಇಲ್ಲ, ನಮಗೆ ಸರ್ಕಲ್ಲೇ ಕಾಣಿಸುತ್ತೆ. ನಾವು ವಿ ಹ್ಯಾವ್ ಟು ಲುಕ್ ಅಟ್ ದ ಟ್ರಯಾಂಗಲ್. ಸೊ ಟ್ರಯಾಂಗಲ್ ಈ ಕಡೆ ಬಂದಿದೆ ಅಂದ್ಕೊಳ್ಳಿ, ಈ ಕಡೆ ಬಂದಾಗ ಏನಾಗುತ್ತೆ? ಅದು ಲ್ಯಾಟ್ರಲಿ ಇನ್ವರ್ಟೆಡ್. ಸೊ ಅದೇ ಫಿಗರ್ ಬರುತ್ತೆ. ಸೊ ಈಗಿದು ಈ ಕಡೆ ಬರುತ್ತೆ ಅಂದ್ಕೊಳ್ಳಿ, ಕೆಳಗಡೆ ಬರುತ್ತೆ. ಸೊ ಇದು ಇನ್ವರ್ಟೆಡ್ ಫಿಗರ್, ಹೌದಾ, ಇದು ಇನ್ವರ್ಟೆಡ್ ಫಿಗರು. ಸೊ ಈಗ ಯಾವ್ದು ಆನ್ಸರ್ ಆಗುತ್ತೆ ನಮಗೆ?
ಸೊ ಮೇಲ್ಗಡೆ ಇರೋ ಫಿಗರು ನೋಡಿ, ಕರೆಕ್ಟಾಗಿ ನೋಡಿ. ಇನ್ವರ್ಟೆಡ್ ಆದರೆ ಏನಾಗುತ್ತೆ, ಹೀಗೆ ಬರುತ್ತೆ, ಹೌದಲ್ಲ? ಈ ಫಿಗರು ಹೀಗೆ ಬರುತ್ತೆ. ಸೊ ಹಾಗಾಗಿ ಇದು ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿದೆ. ಸೊ ಅದರಲ್ಲಿ ಏನಷ್ಟು ಲೆಫ್ಟ್ ರೈಟಲ್ಲಿ ಬರುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಟ್ರಯಾಂಗಲ್, ಏನು ಚೇಂಜಸ್ ಆಗೋದಿಲ್ಲ. ಓಕೆ, ಸೊ ಬೇಕಾದ್ರೆ ನೀವು ಬರೆದು ಡ್ರಾ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಸೊ ಆನ್ಸರ್ ಯಾವುದು? ಈ ಥರ ಇರೋ ಶೇಪ್ ಯಾವುದು? ಎಸ್, ಕ್ವಶನ್ ನಂಬರ್ 6ಗೆ ಆನ್ಸರ್ ಇಸ್ ಎ. ಕೆಲವೊಂದು ಸತಿ ಅನಿಸುತ್ತೆ ಡಿ ಆಗ್ಬೋದಲ್ವಾ ಅಂತ. ಸಿ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಡಿ ಆಗ್ಬೋದಾ ಅಂತ ಹೇಳಿ ಅನಿಸುತ್ತೆ. ಒಂದು ಫಿಗರು ಇನ್ವರ್ಟೆಡ್ ಅಂತ ತೊಗೊಂಡ್ರೆ ಅಲ್ವಾ? ಸೊ ಇನ್ವರ್ಟೆಡ್ ಅಂತ ತೊಗೊಂಡಾಗ ಇಟ್ಸ್ ಲೈಕ್ ಈ ಥರ ಇರೋದು ಆ್ಯಂಡ್ ಪಕ್ಕದಲ್ಲಿ ಇರೋದು ಹಾಗೆ ಬಂದು ಕೂತ್ಕೊಂಡ್ಬಿಡುತ್ತಾ ಅಂತ. ಮೇಲ್ಗಡೆ ಇರೋದು ಹೇಗೆ ಇನ್ವರ್ಟ್ ಆಗಲ್ವಾ? ಇನ್ವರ್ಟ್ ಆಗುತ್ತೆ ತಾನೇ, ಮೇಲ್ಗಡೆ ಇರೋದು ಕೆಳಗಡೆ ಬಂದರೆ. ಸೊ ಅದು ಈ ಶೇಪೇ ತಗೊಳುತ್ತೆ. ಆ್ಯಂಡ್ ಪಕ್ಕದಲ್ಲಿರೋದು ಲ್ಯಾಟ್ರಲಿ ಇನ್ವರ್ಟೆಡ್ ಆದರೆ ಅದು ಕೂಡ ಇದೇ ಶೇಪ್ ತಗೊಳುತ್ತೆ, ಹೌದಾ? ಸೊ ಹಾಗಾಗಿ ನಮಗೆ ಆನ್ಸರ್ ಎ ಆಗುತ್ತೆ. ಡಿ ಆಗೋಕ್ಕೆ ಚಾನ್ಸ್ ಕಡಿಮೆ ಇದೆ. ನೆಕ್ಸ್ಟ್ 7th ಒನ್, ನಾವು ಯು ಹ್ಯಾವ್ ಟು ಲುಕ್ ಅಟ್ ದ ಟ್ರಯಾಂಗಲ್, ಶೇಡೆಡ್ ಟ್ರಯಾಂಗಲ್ಸ್. ಸೊ ಸರ್ಕಲ್, ಅದು ಸರ್ಕಲ್ ಶೇಪು ಹಾಫ್ ಆಗಿದೆ. ಸೊ ಈಗ ಒಂದು ಕಡೆ ಪ್ರಿಂಟ್ ಆದಾಗ ಹೇಗೆ ಕಾಣುತ್ತೆ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಸ್ ನೋ? ಓಕೆ, ಈ ಟ್ರಯಾಂಗಲ್ ಅಬ್ಸರ್ವ್ ಮಾಡಿ. ಈ ಲೈನಲ್ಲಿ ಹೀಗಿದೆ, ಇದು ಈ ಫೇಸಿಂಗ್ ಇದೆ, ಈ ಫೇಸಿಂಗ್ ಇದೆ, ಈ ಫೇಸಿಂಗ್ ಇದೆ, ಹೌದಾ? ಸೊ ಈಗ ನಮಗೆ ಅದು ಫೋಲ್ಡ್ ಆದಾಗ ಯಾವ ಸೈಡ್ ಹೋಗುತ್ತೆ ಟ್ರಯಾಂಗಲ್ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಇದು ಈ ಕಡೆಗೆ ಬಂದು ಹಿಂಗೆ ಇನ್ವರ್ಟ್ ಆಗುತ್ತೆ. ಸೊ ಇನ್ವರ್ಟ್ ಆದಾಗ ಏನಾಗುತ್ತೆ? ಈ ಥರ ಫೇಸಿಂಗ್ ಬರುತ್ತಲ್ವಾ, ಹೌದಲ್ವಾ? ಸೊ ಆ ಥರ ಫೇಸಿಂಗ್ ಇರೋದು ಯಾವುದು? ಯಾವ ಫೇಸಿಂಗ್ ಇರೋದು? ಎಸ್, ಎ ಮತ್ತು ಡಿ. ಬಟ್ ಡಿಯಲ್ಲಿ ಅಬ್ಸರ್ವ್ ಮಾಡಿ, ಅಲ್ಲಿ ಸೆಮಿ ಸರ್ಕಲ್ ಬಂದಿದೆ. ನಮಗೆ ಸೆಮಿ ಸರ್ಕಲ್ ಬೇಡಪ್ಪ. ಸೆಮಿ ಸರ್ಕಲ್ ಆಲ್ಸೋ ನಾಟ್, ಇಟ್ಸ್ ಲೈಕ್ ಹೆಕ್ಸಗಾನ್ನ ಕಟ್ ಮಾಡಿದ್ರೆ, ಹಾಫ್ ಮಾಡಿದ್ರೆ ಹೇಗಿದೆಯೋ ಆ ಥರ ಇದೆ. ಸೊ ಇಲ್ಲಿ ನಮಗೆ ಟ್ರಯಾಂಗಲ್ ಇದೆ. ಸೊ ಡೈಮಂಡ್ ಇರೋದು ಟ್ರಯಾಂಗಲ್ ಆಗುತ್ತೆ. ಸೊ ಹಾಗಾಗಿ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ಅಬ್ಸರ್ವ್ ದ ಕ್ವಶನ್. ಓಕೆ, ಫೋಲ್ಡ್ ಆಗಿದೆ. ಓಕೆ, ಡೌನ್ ಇರೋದು ಅಪ್ ಆಗಿದೆ. ಸೊ ಇವಾಗ ಡ್ರಾ ಮಾಡ್ಕೊಳ್ಳಿ, ಎಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿ. ಓಕೆ, ಸೊ ವಾಟ್ ಇಸ್ ದ ಆನ್ಸರ್? ಇಲ್ಲಿ ಅಬ್ಸರ್ವ್ ಮಾಡಿ. ಫಸ್ಟ್ ಒನ್ನು, ಈ ಒಂದು ಆ್ಯರೋ ಇದಕ್ಕಿಂತ ಇದು ಅಗಲ ಇದೆ. ಸೊ ಹಾಗಾಗಿ ಫಸ್ಟ್ ಒನ್ ಆಗೋದಿಲ್ಲ, ಅಗಲ ಬರಬೇಕದು ನಮಗೆ. ಓಕೆ, ಈಗ ಆಲ್ರೆಡಿ ಇಲ್ಲಿ ಒಂದು ಲೈನ್ ಇದೆ ಅಲ್ವಾ? ಆ ಲೈನ್ ಮೇಲೆ ಹೋಗಿ ಕರೆಕ್ಟಾಗಿ ಇದು ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಸಿ ಕೂಡ ಆಗೋದಿಲ್ಲ, ಡಿ ಕೂಡ ಆಗೋದಿಲ್ಲ, ಬಿ ಮಾತ್ರ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿರುವಂತಹ ಒಂದು ಆ್ಯರೋ ಶೇಪ್ಡ್ ಟ್ರಯಾಂಗಲ್ ಏನಿದೆ ಅದು ಕರೆಕ್ಟಾಗಿ ಈ ಸ್ಪೇಸಿಗೆ ಬರಬೇಕು, ಹೌದಾ? ಇದು ಇಲ್ಲಿರೋದು ಕರೆಕ್ಟಾಗಿ ಇಲ್ಲಿಗೆ ಹೋಗಿ ಕೂತ್ಕೊಳ್ಬೇಕು. ಸೊ ಹಾಗಾಗಿ ಆನ್ಸರ್ ಇಸ್ ಬಿ. 8th one ಆನ್ಸರ್ ಇಸ್ ಬಿ. ನೆಕ್ಸ್ಟ್ 9th one ಆನ್ಸರ್. ಸೊ ದಿಸ್ ಸೈಡ್ ಇರೋದು ಫೋಲ್ಡ್ ಆಗಿದೆ, ಈ ಸೈಡ್ಗೆ. ರೈಟ್ ಇರೋದು ಲೆಫ್ಟಿಗೆ ಬಂದಿದೆ. ಸೊ ಈ ಒಂದು ಅಚ್ಚು ಹಾಗೆ ಸ್ಕ್ವೇರ್ ಏನೂ ಚೇಂಜಸ್ ಆಗೋದಿಲ್ಲ, ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರೋ ಟ್ರಯಾಂಗಲ್ ಕೂಡ ನಥಿಂಗ್ ಟು ವರಿ. ಸೊ ಆ ಥರ ಸ್ಟ್ರೈಟ್ ಇರುವಂಥದ್ದು. ಸೊ ದೆನ್ ಇಲ್ಲಿರೋದು ಕರೆಕ್ಟಾಗಿ ಈ ಶೇಪ್ ಇಲ್ಲಿಗೆ ಬರುತ್ತೆ. ಸೊ ವಾಟ್ಸ್ ದ ಆನ್ಸರ್? 9th one is absolutely D. And the next question number 10. ಸೊ ಇಲ್ಲೇನಾಗಿದೆ? ಸೊ ಈ ಪೊಸಿಷನ್ ಏನು ಚೇಂಜ್ ಆಗಬಾರ್ದು, ಅದನ್ನು ಅಬ್ಸರ್ವ್ ಮಾಡಿ. ಓಕೆ, ಸೊ ಸ್ಲೀಪಿಂಗ್ ಲೈನ್ಸ್ ಆ್ಯಂಡ್ ಸ್ಟ್ಯಾಂಡಿಂಗ್ ಲೈನ್ಸ್ ಇದೆ, ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಲೈನ್ಸ್ ಇದೆ. ಸೊ ಅದು ಕರೆಕ್ಟಾಗಿದೆಯಾ ಅಬ್ಸರ್ವ್ ಮಾಡಿ. ಇಲ್ಲಿಲ್ಲ, ಇಲ್ಲಿ ಇದೆ, ಇಲ್ಲಿ ಇಲ್ಲಿದೆ. ಬಟ್ ಇಲ್ಲಿರುವಂತಹ ಸ್ಟ್ಯಾಂಡಿಂಗ್ ಲೈನ್ಸ್ ಬಂದು ಇದ್ರ ಮೇಲೆ ಕುತ್ಕೊಂಡಾಗ ಇಟ್ ವಿಲ್ ಕ್ರಿಯೇಟ್ ದ ಶೇಪ್ ಲೈಕ್ ದಿಸ್. ಎ 10th one ಎ ಆಯಿತಾ? ಸೊ ಈ ಥರ ಬರುತ್ತೆ. ಸಿ ಆಗೋಕ್ಕೆ ಚಾನ್ಸ್ ಇಲ್ಲ. ಓಕೆ, ಸೊ ಇಲ್ಲಿ ಯಾವುದು ಇದು ಬರೀ ಮಾತ್ರ ನೀವು ಅಬ್ಸರ್ವ್ ಮಾಡ್ಬೋದು, ಇಷ್ಟು ಮಾತ್ರ ಇದೆ, ಹಾಫ್ ಪಾರ್ಟ್ ಮಾತ್ರ ಇದೆ. ಹೆಂಗಾದ್ರೆ ಇನ್ನು ಈ ಪಾರ್ಟಲ್ಲಿರುವಂಥ ಸ್ಟ್ಯಾಂಡಿಂಗ್ ಲೈನ್ ಇಲ್ಲಿ ಹೋದಾಗ ಹೌದು ಇದು ಈ ಥರನೇ ಫಾರ್ಮ್ ಆಗುತ್ತೆ. ಬಟ್ ಆದರೆ ವಾಟ್ ಅಬೌಟ್ ದಿಸ್ ಸ್ಲೀಪಿಂಗ್ ಲೈನ್ಸ್? ಇದ್ರ ಮೇಲೆ ಅದು ಹೋದಾಗ ಹೌದಲ್ವಾ? ಸೊ ಹಾಗಾಗಿ ಆನ್ಸರ್ ಇಸ್ ಎ. ದೆನ್ 11th one. ಸೊ ರೈಟ್ ಟು ಲೆಫ್ಟ್ ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಮಸ್ಟ್ ಅಲ್ಲ ಸೇಮ್ ಇರಬೇಕು, ಏನೂ ಚೇಂಜಸ್ ಆಗಬಾರ್ದು. ಅದ್ರ ಮೇಲೆ ಆ ಫಿಗರ್ ಬಂದು ಕೂತ್ಕೋಬೇಕು.
ಸೊ ಆ ಥರ ಸೇಮ್ ಇರೋದು ನಮಗೆ ಸಿ ಮತ್ತು ಡಿ ಎರಡರಲ್ಲೇ, ಹೌದಾ? 11th ಒನ್ ಸಿ ಮತ್ತು ಡಿ ಎರಡರಲ್ಲೇ. ಸೊ ಈಗ ಇಲ್ಲಿ ಚೇಂಜಸ್ ಏನಪ್ಪ ಅಂದರೆ, ಈ ಸರ್ಕಲ್ ಇಲ್ಲಿಗೆ ಹೋಗುತ್ತೆ, ಈ ಸರ್ಕಲ್ ಕರೆಕ್ಟಾಗಿ ಈ ಸರ್ಕಲ್ ಮೇಲೆ ಬರುತ್ತೆ. ಸೊ ಈ ಸರ್ಕಲ್ ಇಲ್ಲಿಗೆ ಬರುತ್ತೆ. ಸೊ ಹಾಗಾದರೆ ಆನ್ಸರ್ ಯಾವುದು? ಸಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 12. ಸೊ ವಿ ಹ್ಯಾವ್ ಎಸ್ ಇನ್ ದ ಮಿಡಲ್ ಆ್ಯಂಡ್ ಅದರ್ ಎಲಿಮೆಂಟ್ರಿ ಶೇಪ್ಸ್ ಇದೆ, ಜಾಮೆಟ್ರಿಕಲ್ ಶೇಪ್ಸ್ ಇದೆ ಇಲ್ಲಿ, ಪೆಂಟಗಾನ್, ಟ್ರಯಾಂಗಲ್ ಅಂತ. ಸೊ ಈಗ ಕಟ್ ಮಾಡಿದಾಗ ನಾವು ಡೌನ್ ಇರೋದು ಅಪ್ ಆಗಿದೆ, ಡೌನ್ ಇರೋದು ಏನಾಗಿದೆ? ಅಪ್ ಆಗಿದೆ. ಸೊ ನಮಗೆ ಇನ್ವರ್ಟೆಡ್ ಇಮೇಜಸ್ ಮೇಲಿರೋದು ಕೆಳಗಡೆ ಕಾಣಿಸ್ತಾ ಇದೆ, ಅದೇ ಥರ ಮೇಲಿರೋದು ಈಗ ಹೋಗಿ ಅಲ್ಲಿಗೆ ಹಾಗೆ ಕೂತ್ಕೊಳ್ಳುತ್ತೆ, ಅದನ್ನು ಅಬ್ಸರ್ವ್ ಮಾಡಬೇಕು ನೀವು. ಸೊ ಹಾಗೆ ಕೂತ್ಕೊಂಡ್ರೆ ಆನ್ಸರ್ ನಮಗೆ ಯಾವುದಾಗುತ್ತೆ? 12th ಒನ್ ಈಸ್ ದ ರೈಟ್ ಆನ್ಸರ್. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಮಿರರ್ ಇಮೇಜ್ ಬರಬೇಕಿಲ್ಲಿ. ಓಕೆ, ಸೊ ಈ ಪಾರ್ಟ್ ಇದೆಯಲ್ಲಪ್ಪ ಎಸ್ದು ಹಾಫ್ ಪಾರ್ಟು, ಅದು ಕರೆಕ್ಟಾಗಿ ಹೋಗ್ಬಿಟ್ಟು ಹಿಂಗೆ ಕೂತ್ಕೊಳ್ಳುತ್ತೆ ನೋಡಿ ಅಲ್ವಾ? ಸೊ ಹಾಗೆ ಕವರ್ ಆಗುತ್ತಲ್ವ ಅದು. ಸೊ 12th ಒನ್ ಎ ಈಸ್ ದ ಆನ್ಸರ್. ಸೊ ಈಗ ನಾವು ಲಾಸ್ಟ್ ಮೆಂಟಲ್ ಎಬಿಲಿಟಿ ಇನ್ನೊಂದು ಲೆಸನ್ ಆದರೆ ಕಂಪ್ಲೀಟ್ ಆಗುತ್ತೆ. ಎಂಡ್ ಆಫ್ ದ ಮೆಂಟಲ್ ಎಬಿಲಿಟಿಯಲ್ಲಿ ಇದ್ದೀವಿ ಹತ್ತತ್ರ ಅಲ್ವಾ? ಸೊ ಇನ್ನೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. 13th ಒನ್, ಓಕೆ, ಕ್ಯಾಂಡಲ್ ಇದೆ ಆ್ಯಂಡ್ ಇದು ಇಲ್ಲಿಗೆ ಡೌನ್ ಡಯಾಗ್ನಲಿ ಕಟ್ ಆಗಿದೆ. ಸೊ ಡಯಾಗ್ನಲಿ ಕಟ್ ಆಗಿರೋ ಜೊತೆಗೆ ಈ ಒಂದು ಸ್ಪೇಸ್ ಬಂದು ಇಲ್ಲಿ, ಹೌದಲ್ವಾ, ಫೋಲ್ಡ್ ಆಗಿದೆ. ಸೊ ಈಗ ನಮ್ಮ ಈ ಒಂದು ಕ್ಯಾಂಡಲ್ ಹೇಗೆ ಬರುತ್ತೆ? ಈ ಕಡೆಗೆ ಬಂದರೆ ಈ ಥರ ಬರುತ್ತೆ ಆ್ಯಂಡ್ ಉರಿ ಅಲ್ವಾ, ಈ ಕಡೆಗೆ ಬರುತ್ತೆ. ಸೊ ಆ ಥರ ಇರೋದು ಯಾವುದು? ಬಿ ಒಂದೇನಾ? ಎನಿ ಕಾಂಪಿಟೇಟರ್ಸ್? ನೋ. ಆ್ಯಂಡ್ ಲೈನ್ಸ್ನ ಅಬ್ಸರ್ವ್ ಮಾಡಿದ್ರು ಕೂಡ ಅಷ್ಟೇ, ನಾನು ಆಲ್ರೆಡಿ ನಿಮಗೆ ಇದನ್ನು ಹೇಳ್ಕೊಟ್ಟಿದ್ದೆ. ಒಂದು ರೆಕ್ಟ್ಯಾಂಗಲ್ ಶೇಪ್ಡ ಒಂದು ಇದು ಬಂದಾಗ ಅದು ಫೋಲ್ಡ್ ಆದರೆ ಈ ಕಡೆ ಇರೋದು ಹೀಗೆ ಕಾಣೋದು, ಈ ಕಡೆ ಇರೋದು ಹೀಗೆ ಕಾಣೋದು ಅಂತ ಹೇಳಿ. ಸೊ ಆ ಥರ ನೋಡಿದಾಗ ಇಲ್ಲಿರುವ ಸ್ಟ್ಯಾಂಡಿಂಗ್ ಲೈನ್ಸ್ ಇಲ್ಲಿ ಬಂದಾಗ ಸ್ಲೀಪಿಂಗ್ ಲೈನ್ಸ್ ಆಗುತ್ತೆ. ಸೊ ದಟ್ ಆನ್ಸರ್ ಇಸ್ ಬಿ. ನೋ ವರೀಸ್, ಅದರಲ್ಲೇನು ತುಂಬ ಹುಡುಕಬೇಕಾಗಿಲ್ಲ, ಬಿಕಾಸ್ ನಿಮಗೆ ಎಲ್ಲ ಆಪ್ಷನಲ್ಲೂ ಕೂಡ ಸ್ಲೀಪಿಂಗ್ ಲೈನ್ಸ್ ಇದೆ. ಓನ್ಲಿ ಹ್ಯಾವ್ ಟು ವರಿ ಅಬೌಟ್ ದ ಕ್ಯಾಂಡಲ್ ಆ್ಯಂಡ್ ದ ಲಿಟ್ ಆಗಿರುವಂತಹ ಬೆಂಕಿ. ಸೊ ಅದು ಯಾವ ಕಡೆ ಉರಿತಿದೆ ಅಂತ ಮಾತ್ರ ನೋಡಬೇಕಾಗಿದೆ. ಸೊ ಹಾಗಾಗಿ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14, ವಾಟ್ ಇಸ್ ದ ಆನ್ಸರ್? ಅಪ್ ಪಾರ್ಟ್ ಇರೋದು ಡೌನ್ ಬಂದಿದೆ. ಸೊ ಈಗ ಎಲ್ಲ ಪಾರ್ಟ್ಸ್ ಇನ್ವರ್ಟೆಡ್ ಆಗಿದೆ ಅನ್ಬೋದು. ಆ್ಯಂಡ್ ಲುಕ್ ಅಟ್ ದ ಸೈಜ್ ಆಫ್ ದಟ್ ಇಮೇಜಸ್. ಸರ್ಕಲ್ ಆ್ಯಂಡ್ ರೆಕ್ಟ್ಯಾಂಗಲ್ ಸೇಮ್ ಅಲ್ಲ, ಸೇಮ್ ಇದೆ. ಸೊ ಇದು ಇಲ್ಲಿಗೆ ಬರುತ್ತೆ, ಇದು ಇಲ್ಲಿಗೆ ಬರುತ್ತೆ. ರೆಕ್ಟ್ಯಾಂಗಲ್ ಮತ್ತು ಸರ್ಕಲ್ ಬಗ್ಗೆ ನಾವು ಯಾವುದೇ ವರೀಸ್ ಕೂಡ ಮಾಡೋ ಹಾಗಿಲ್ಲ. ಅದರ ಒಳಗಡೆ ಇರುವಂಥ ಶೇಡೆಡ್ ಪಾರ್ಟ್ಸ್ಗಳನ್ನ ಅಬ್ಸರ್ವ್ ಮಾಡೋಣ. ಸೊ ನಿಮಗೆ ಇನ್ವರ್ಟೆಡ್ ಇಮೇಜಲ್ಲಿ ಗೊತ್ತಿದೆ ಅಪ್ಪಿರೋದು ಡೌನ್ ಆಗುತ್ತೆ ಅಂತ ಹೇಳಿ. ಸೊ ಹಾಗಾದರೆ ಆನ್ಸರು 14th ನಮಗೆ ಓನ್ಲಿ ಸರ್ಕಲ್ನ ಅಬ್ಸರ್ವ್ ಮಾಡಿದ್ರೇ ಆನ್ಸರ್ ಸಿಗುತ್ತೆ ನಿಮಗೆ. ಯಾವುದು? ಡಿ ಅಲ್ವಾ? ಖಾಲಿ ಅಂತೂ ಆಗಲ್ಲ, ಫಿಲ್ ಕೂಡ ಆಗಲ್ಲ, ಆ್ಯಂಡ್ ಡೈರೆಕ್ಷನ್ ಚೇಂಜ್ ಮಾಡಲ್ಲ ಈ ಥರ. ಬರೀ ಇಲ್ಲಿ ನಿಮಗೆ ಇನ್ವರ್ಟೆಡ್ ಇಮೇಜ್ ಅಂತ ಅಂದರೆ ಅಪ್ಪಿರೋದು ಡೌನ್ ಆಗುತ್ತೆ ಅಷ್ಟೇ ಅಲ್ವಾ? ಲೆಫ್ಟ್ ಟು ರೈಟ್ ಚೇಂಜ್ ಆಗಲ್ಲ ಇನ್ವರ್ಟೆಡ್ ಇಮೇಜಸ್ಸಲ್ಲಿ. ಸೊ ದೆನ್ ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 15. ಓಕೆ, ಸೊ ಕ್ವಶನ್ ನಂಬರ್ 15, ವಾಟ್ಸ್ ದ ಆನ್ಸರ್? ಸಾರಿ 15, ವಾಟ್ಸ್ ದ ಆನ್ಸರ್? ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿರುವಂಥದ್ದು ಅಪ್ ಪಾರ್ಟಿಗೆ ಬರುತ್ತೆ. ಇದೇನಿದು ಅಪ್ ಪಾರ್ಟಿಗೆ ಬಂದರೆ ಇಲ್ಲಿರೋ ಟ್ರಯಾಂಗಲ್ ಎಲ್ಲಿ ಹೊರಟೋಯ್ತು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು, ಹೌದಲ್ಲ? ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಟ್ರಯಾಂಗಲ್ ಇಲ್ಲಿರುವಂಥದ್ದು ಈ ಥರ ಇದೆ. ಸೊ ಇಲ್ಲಿ ಕೆಳಗಡೆ ಇರುವಂತಹ ಈ ಪಾರ್ಟು ಅಪ್ಪಾದಾಗ ಅದು ಹೀಗೆ ಬರುತ್ತೆ, ಹೌದಾ? ಈಗ ಅಬ್ಸರ್ವ್ ಮಾಡಿ, ಈಗ ಒಂದು ಲೈನ್ ಹೇಳಿದ್ದೀನಿ, ಈಗ ಹೆಂಗೆ ಕಾಣಿಸ್ತಾ ಇದೆ? ಕರೆಕ್ಟಾಗಿ ಎರಡೇ ಟ್ರಯಾಂಗಲ್ ಇದೆ ಅನ್ನೋಂಗೆ ಕಾಣಿಸ್ತಾ ಇದೆ ನಿಮಗೆ, ಹೌದಾ? ಸೊ ಸೇಮ್ ಇಲ್ಯೂಷನ್ಸ್ ಇಲ್ಲಿ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಇಲ್ಲಿರುವ ಲೈನು ಏನಾಗುತ್ತೆ? ಲೈನ್ ಮೇಲೆ ಲೈನ್ ಹೋದರೆ ಏನು ನಮಗೆ ತುಂಬ ವರೀಸಿಲ್ಲ ಅಲ್ಲ. ಇನ್ವರ್ಟೆಡ್ ಇಮೇಜಸ್ಸಲ್ಲಿ ಅಲ್ಲಿ ಸ್ಟ್ರೈಟ್ ಬರುತ್ತೆ, ಅದರಲ್ಲೇನು ತುಂಬ ಯೋಚನೆ ಮಾಡೋಂಥದ್ದಿಲ್ಲ. ಆ್ಯಂಡ್ ಲೆಫ್ಟ್ ಟು ರೈಟ್ ಅಂತೂ ಆಗಲ್ಲ. ಸೊ ಹಾಗಾಗಿ ನಮಗಿಲ್ಲಿ ಎ ಮತ್ತು ಡಿ ಮಧ್ಯೆ ಮಾತ್ರ, ಹೌದಾ, ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗಬೇಕು ಹೊರತು ಬೇರೆ ಇನ್ಯಾವ ಆಪ್ಷನ್ಸು ಅಲ್ಲ. ಯಾಕೆ ಅಂತ ನಿಮಗೆ ಗೊತ್ತಿದೆ. ಓಕೆ, ಈಗ ಟ್ರಯಾಂಗಲ್ ನೋಡೋಣ. ಅಪ್ಪಾದಾಗ ಈಗ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಹೌದಾ? ನಾನು ಡ್ರಾ ಕೂಡ ಮಾಡಾಗಿದೆ ಆಲ್ರೆಡಿ. ಸೊ ವಾಟ್ ಇಸ್ ದ ಆನ್ಸರ್? ಎ ಇಸ್ ದ ಆನ್ಸರ್. ದ ನೆಕ್ಸ್ಟ್ ಕ್ವಶನ್ 16, ಡಯಾಗ್ನಲಿ ಕಟ್ ಆಗಿದೆ. ಓಕೆ, ಡಯಾಗ್ನಲಿ ಕಟ್ ಆಗಿದೆ. ಅಪ್ಪರ್ ಪಾರ್ಟ್ ಇರೋದು ಡೌನ್ ಪಾರ್ಟಿಗೆ ಬಂದು ಅಲ್ವಾ ಅಟ್ಯಾಚ್ ಆಗಿದೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗಿಲ್ಲಿ
ಶೇಡೆಡ್ ಪಾರ್ಟ್ ಇಲ್ಲ. ಸೊ ಅದರದ್ದೇನು ತುಂಬ ವರೀಸ್ ಆಗೋದಿಲ್ಲ, ಅದರಲ್ಲಿ ಏನು ಚೇಂಜಸ್ ಕೂಡ ಬರೋದಿಲ್ಲ. ಸೊ ಹಾಗಾಗಿ ಅಲ್ಲಿ ಹೇಗಿದೆಯೋ ಅದೇ ಥರ ಮೆನ್ಷನ್ ಆಗಬೇಕಾಗಿರೋದ್ರಿಂದ ಡಿ ಅಂತೂ ಅಲ್ಲ. ಎಸ್, ಯಾಕೆ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಬರೀ ಸ್ಟ್ಯಾಂಡಿಂಗ್ ಲೈನ್ಸ್ ಇದೆ. 16th ಒನ್ನು ಡಿ ಅಂತೂ ಆಗೋದಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ ಲುಕ್ ಅಟ್ ದ ಅದರ್ ಆನ್ಸರ್ಸ್. ಓಕೆ, ಸೊ ಇದೂ ಅಷ್ಟೇ ನೋಡಿ, ಲೈನ್ಸ್ ಅಬ್ಸರ್ವ್ ಮಾಡಿ. ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೆ, ಈ ಥರ ಇದೆ, ಹೀಗಿದೆ. ಫೋಲ್ಡ್ ಆದಾಗ ನಮಗೆ ಯಾವ ಥರ ಕಾಣಿಸುತ್ತೆ? ಹೌದಲ್ವಾ, ಸ್ಟ್ರೀಟಾಗೆ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಈಗ ಪೆಂಟಗಾನ್ ಅಬ್ಸರ್ವ್ ಮಾಡಬೇಕು. ಪೆಂಟಗಾನ್ ಮೇಲಿರೋದು ಕೆಳಗಡೆ ಬಂದರೆ ಹೇಗೆ ಕಾಣುತ್ತೆ ಅಲ್ವಾ? ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಈ ಶೇಪ್ ಏನು ಚೇಂಜ್ ಆಗಲ್ಲ, ಅದನ್ನು ಅಬ್ಸರ್ವ್ ಮಾಡಿ. ಆ ಶೇಪ್ ಚೇಂಜ್ ಆಗಿರದೇ ಇರೋದು ಯಾವುದು? ಸಿ ಮತ್ತು ಡಿ ಎರಡರಲ್ಲೇ. ಸೊ ಡಿ ಆಲ್ರೆಡಿ ಔಟ್ ಆಗಿದೆ ಆನ್ಸರ್ಸಿಂದ. ಸೊ ಸಿನೇ ಕರೆಕ್ಟ್ ಕನ್ಫರ್ಮ್ ಆನ್ಸರು. ಎಸ್, ಓಕೆ, ಎಸ್. ನೆಕ್ಸ್ಟ್ 17th ಒನ್, ನೀವು ಪಾಸ್ ಮಾಡಿ. ಅಬ್ಸರ್ವೇಷನ್ ಸ್ವಲ್ಪ ನಿಮ್ಮದು ಲೇಟ್ ಆಗುತ್ತೆ, ಮಕ್ಕಳಲ್ವಾ? ಸೊ ಮಕ್ಕಳಾಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೋತಾ ಇರ್ತೀರಾ, ಬಿಕಾಸ್ ಫಸ್ಟ್ ಟೈಮ್ ಕಲಿತಾ ಇರ್ತೀರಾ, ಇದೆಲ್ಲ ಫಸ್ಟ್ ಟೈಮ್ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಸೊ ಹಾಗಾಗಿ ಟೈಮ್ ಹಿಡಿಯುತ್ತೆ. ಸೊ ಅವಾಗ ಏನು ಮಾಡಿ, ಪಾಸ್ ಮಾಡಿ. ಓಕೆ, ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಮುಂಚೆ ಪಾಸ್ ಮಾಡಿ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ದೆನ್ ಫೈಂಡ್ ದ ಆನ್ಸರ್, ದೆನ್ ಪ್ಲೇ ದ ವಿಡಿಯೋ. ಓಕೆ, 17th ಒನ್ ಹಾಫ್ ಫೋಲ್ಡೆಡ್. ಸೊ ರೈಟ್ ಟು ಲೆಫ್ಟ್. ಸೊ ಲೆಫ್ಟಿಗೆ ಬರೋಕ್ಕೆ ಮುಂಚೆ ಇಲ್ಲಿರೋದೇನು ಚೇಂಜಸ್ ಆಗಿರಬಾರ್ದು. ಸೊ ಯಾವುದು ಚೇಂಜಸ್ ಆಗಿಲ್ಲ. ಓಕೆ, ಯಾವ ಚೇಂಜಸ್ ಆಗಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಿ, 17th ಒನ್ ನನಗೆ ಬಿ ಚೇಂಜ್ ಆಗಿಲ್ಲ, ಸಿ ಕೂಡ ಚೇಂಜ್ ಆಗಿಲ್ಲ ಅನ್ನಿಸ್ತಾ ಇದೆ. ಮೀನ್ಸ್ ಇದೊಂದೇ ಫಿಗರ್ ನಾನು ಅಬ್ಸರ್ವ್ ಮಾಡಿ ಹೇಳ್ತಾ ಇರೋದು. ಸೊ ಈಗ ಇಲ್ಲಿರೋ ಫಿಗರ್ ಇಲ್ಲಿಗೆ ಬಂದಾಗ ಇಲ್ಲಿರೋ ಶೇಡೆಡ್ ಪಾರ್ಟ್ ಇಲ್ಲಿಗೆ ಬರುತ್ತೆ ಅಷ್ಟೇ, ಹೌದಾ? ಸೊ ಶೇಡೆಡ್ ಪಾರ್ಟ್ ಬಂದರೆ 2 ಶೇಡೆಡ್ ಪಾರ್ಟ್ ಇರಬೇಕು, ಹಂಗಾರೆ 4 ಯಾಕಾಯಿತು ಇಲ್ಲಿ? ಸೊ ಇಟ್ಸ್ ನಾಟ್. ಸೊ ಹಾಗಾಗಿ ಆನ್ಸರ್ ಯಾವುದು? ಸಿ. ಸೊ ದೆನ್ ಯು ಕ್ಯಾನ್ ಅಬ್ಸರ್ವ್ ದ ಲೈನ್ಸ್ ಆಲ್ಸೋ. ಸೊ ಇಲ್ಲಿ ಲೈನ್ಸ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಇಲ್ಲಿ ಒಂದು ಲೈನ್ ಬರುತ್ತೆ, ಹೌದಾ? ಸೊ ಅಲ್ಲಿ ಒಂದು ಲೈನ್ ಬಂದಾದಮೇಲೆ ಇಲ್ಲಿ ಒಂದು ಲೈನ್ ಬರುತ್ತೆ. ಅಬ್ಸರ್ವ್ ಮಾಡಬೇಕು, ನೀವು ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಓಕೆ, ಇದು ಒಂದು ಬರುತ್ತೆ ಶೇಡೆಡ್ ಪಾರ್ಟ್. ಸೊ ಕರೆಕ್ಟ್ ಆನ್ಸರ್ ನಮಗೆ ಸಿ ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟ್ 18th ಒನ್. ಓಕೆ, ದಿಸ್ ಸೈಡ್ ಇರೋದು ಇಲ್ಲಿಗೆ ಬರುತ್ತೆ. ಸೊ ಈ ಲೈನ್ ಬಗ್ಗೆ ತುಂಬ ಯೋಚನೆ ಮಾಡಬೇಕಾಗಿಲ್ಲ, ನಮಗೆ ಹೀಗೆ ಬರುತ್ತೆ. ಯು ಹ್ಯಾವ್ ಟು ಅಬ್ಸರ್ವ್ ನೌ ದ ಸ್ಕ್ವೇರ್ ವೆರ್ ಇಟ್ ಗೋಸ್. ಎಲ್ಲಿಗೆ ಹೋಗುತ್ತೆ, ಎಲ್ಲಿಗೋಯ್ತು, ಎಲ್ಲಿಗೋಯ್ತು? ಸೊ ನೋಡಿ ಆಪ್ಷನ್ಸ್ನ ನೋಡಿ. ಫಸ್ಟು ಈ ಮೇನ್ ಫಿಗರ್ ಚೇಂಜ್ ಆಗಬಾರ್ದು. ಸೊ ಮೇನ್ ಫಿಗರ್ ಚೇಂಜ್ ಆಗದೆ ಇರೋದು ಸಿ ಮತ್ತು ಬಿ ಎರಡರಲ್ಲೇ. ಸೊ ನಾವು ಯು ಹ್ಯಾವ್ ಟು ಲುಕ್ ಅಟ್ ದ ಸ್ಕ್ವೇರ್ ವಿಚ್ ಈಸ್ ದೇರ್ ಇನ್ ದ ರೈಟ್ ಸೈಡ್. ಅದು ಲೆಫ್ಟ್ ಸೈಡ್ಗೆ ಹೋದಾಗ ಹೆಂಗೆ ಕಾಣುತ್ತೆ ಅಲ್ವಾ? ಸೊ ವಾಟ್ ಇಸ್ ದ ಆನ್ಸರ್? ಎಸ್. ಸೊ ಇಲ್ಲಿರೋದು ಈ ಥರ ಬಂದಾಗ ನಿಮಗೆ ಇಲ್ಲಿರುವಂತಹ ಸ್ಕ್ವೇರ್ ಇಲ್ಲೇ ಬರೋದು, ಹೌದಾ? ಈ ಸ್ಕ್ವೇರ್ ಅಲ್ಲೇ ಬರೋದು. ಸೊ ಆನ್ಸರ್ ಯಾವುದು? ಬಿ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ 19th ಕ್ವಶನ್. ಸೊ ಇಲ್ಲಿರುವಂತಹ 2 ಸರ್ಕಲ್ಗಳು, ಒನ್ ಇಸ್ ಬಿಗ್, ಒನ್ ಇಸ್ ಸ್ಮಾಲ್. ಸೊ ಇದು ಕರೆಕ್ಟಾಗಿಲ್ಲ, ಹಾಫ್ ಫೋಲ್ಡ್ ಆಗಿದೆ, ಇಲ್ಲಿ ಫೋಲ್ಡ್ ಆಗಿದ್ದು ಈ ಸರ್ಕಲ್ ಇಲ್ಲಿಗೆ ಬರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಬಟ್ ಯು ಹ್ಯಾವ್ ಟು ಅಬ್ಸರ್ವ್ ದಿಸ್ ಸರ್ಕಲ್ ಆಲ್ಸೋನು. ಒಂದು ಆರ್ಕ್ ಕಟ್ ಆಗಿದೆ ಅಲ್ಲ, ಆ ಆರ್ಕ್ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ. ಎಸ್. ಸೊ ಈಗ ಆನ್ಸರ್ ಯಾವುದು ಸಿಗ್ತಾ ಎಲ್ಲರಿಗೂ? 19th ಒನ್ ಎ. ಬಿ ಆಗೋಕ್ಕೆ ಚಾನ್ಸ್ ಇಲ್ಲ, ಸಿ ಆಗೋಕ್ಕೂ ಚಾನ್ಸ್ ಇಲ್ಲ. ಯು ಕ್ಯಾನ್ ಅಬ್ಸರ್ವ್ ದ ಇನ್ನರ್ ಸರ್ಕಲ್. ಇನ್ನರ್ ಸರ್ಕಲ್ಗಳನ್ನ ಅಬ್ಸರ್ವ್ ಮಾಡೋದು, ಅದು ಯಾವುದು ಪೂರ್ಣವಾಗಿ ಇಲ್ಲವೇ ಇಲ್ಲ. ಫಸ್ಟ್ ಥಿಂಗ್. ಅದರ ನೆಕ್ಸ್ಟ್ ಆರ್ಕ್ ಆ್ಯಂಡ್ ದ ಡೈರೆಕ್ಷನ್ಸ್, ಇವ್ಯಾವುದು ಕೂಡ ಕಾಂಪಿಟೇಟರ್ಸ್ ಆಗಿ ಇಲ್ಲ. ಸೊ ನೆಕ್ಸ್ಟ್ ಲುಕ್ ಅಟ್ ದ 20, ಕ್ವಶನ್ ನಂಬರ್ 20. ಹಾಫ್ ಫೋಲ್ಡೆಡ್ ಸ್ಕ್ವೇರ್. ಸೊ ಈ ಸರ್ಕಲ್ ಇಲ್ಲಿಗೆ ಬರುತ್ತೆ, ಈ ಡಾಟ್ ಇಲ್ಲಿಗೆ ಬರುತ್ತೆ, ಈ ಡಾಟ್ ಇಲ್ಲಿಗೆ ಬರುತ್ತೆ ಫೋಲ್ಡ್ ಆದರೆ, ಹೌದಾ? ಸೊ ನಾವು ವಾಟ್ಸ್ ದ ಆನ್ಸರ್? ನೋಡಿದ ತಕ್ಷಣ ಎ ಹಾಕ್ಬಿಡ್ಬೇಡಿ, ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ಮಿಡಲಲ್ಲಿ ಸ್ಕ್ವೇರ್ ಇದೆ, ಇಲ್ಲಿ ಸರ್ಕಲ್ ಇದೆ. ಸೊ ನಮಗೆ ಆ ಕಡೆ ಸ್ಕ್ವೇರ್ ಬೇಕು, ಮಧ್ಯದಲ್ಲಿ ಮಾತ್ರ ಸರ್ಕಲ್ ಬೇಕು, ಹೌದಾ? ಸೊ ಹಾಗಾಗಿ ಆನ್ಸರ್ ಯಾವುದಾಗುತ್ತೆ? ಎಸ್, 20 ಬಿ. ನೆಕ್ಸ್ಟ್ 21. ಓಕೆ, ಸೊ ಹಾಫ್ ಫೋಲ್ಡೆಡ್. ಸೊ ಈಗ ಸರ್ಕಲ್ ಹಾಫ್ ಕಟ್ ಆಗಿದೆ, ಸೆಮಿ ಸರ್ಕಲ್ ಬಂದು ವಾಪಸ್ ಅದ್ರ ಮೇಲೆ ಕೂತ್ಕೊಂಡಾಗ ಸರ್ಕಲ್ದು ಏನೂ ಚೇಂಜಸ್ ಆಗೋದಿಲ್ಲ. ವಿಲ್ ಗೆಟ್ ದ ಸೆಮಿ ಸರ್ಕಲ್ ಓನ್ಲಿ. ಸೊ ದೆನ್ ಯು ಹ್ಯಾವ್ ಟು ಅಬ್ಸರ್ವ್ ದಿಸ್ ಲೈನ್ನು ಅಲ್ವಾ? ಈ ಥರ ಬರುತ್ತಾ, ಹೌದಾ? ಸೊ ಹಾಗಾದರೆ ಆನ್ಸರ್ ಡಿ. ದ ನೆಕ್ಸ್ಟ್ ಕ್ವಶನ್ ನಂಬರ್ 22. ಸೊ ಹಾಫ್ ಫೋಲ್ಡೆಡ್
ರೈಟ್ಸ್ ಹೋಗಿ ಲೆಫ್ಟಿಗೆ ಕೂತ್ಕೊಂಡಿದೆ, ರೈಟ್ ಹೋಗಿ ಲೆಫ್ಟಿಗೆ ಕೂತ್ಕೊಂಡಿದೆ. ಸೊ ಇಲ್ಲಿರುವಂತಹ ಟ್ರಯಾಂಗಲ್ ಇಲ್ಲಿ ಒಳಗಡೆಗೆ ಬರುತ್ತೆ, ಇಲ್ಲಿರುವಂತಹ ರೆಕ್ಟ್ಯಾಂಗಲ್ ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಯಾವುದು? ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್, ಅಬ್ಸರ್ವೇಷನ್, ಮಿರರ್ ಇಮೇಜ್. ಓಕೆ, ಸೊ ಫಸ್ಟು ರೈಟಲ್ಲಿರೋದು ಲೆಫ್ಟಿಗೆ ಬರಬೇಕು. ಆನ್ಸರ್ ಈಸ್ 22. ಎಸ್, ಬಿ. ನೆಕ್ಸ್ಟ್ 23. ಲುಕ್ ಅಟ್ ದ ಆರ್ಕ್ಸ್. ಆರ್ಕ್ನ ನೋಡ್ಬೋದು ನೀವಲ್ಲಿ 23ಅಲ್ಲಿ. ಆಲ್ರೆಡಿ ಇಲ್ಲಿರೋದೇನು ಚೇಂಜಸ್ ಆಗಲ್ಲ. ಆಗದೆ ಇರೋದು ಯಾವುದು? ಎಸ್, ಸಿ ಮತ್ತು ಡಿ ಎರಡೇ. ಸೊ ಇಲ್ಲಿರೋದು ಇಲ್ಲಿಗೆ ಬಂದಾಗ ಏನಾಗುತ್ತೆ? ಸೊ ಈಗ ಆನ್ಸರ್ ಸಿಗ್ತಾ? ವಾಟ್ಸ್ ದ ಆನ್ಸರ್? 23. ಎಸ್, ಡಿ. ಡಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 24. ಎಸ್, ಫೋಲ್ಡ್ ಆಗಿರೋದನ್ನ ನೋಡಿ, ಅಬ್ಸರ್ವ್ ಮಾಡಿ. ದಿಸ್ ಲೈನ್ಸ್ ವಿಲ್ ಕಮ್ ಹಿಯೋ. ಸೊ ಯಾವುದ್ರಲ್ಲಿ ಆ ಥರ ಇದೆ? ಬಿ ಮತ್ತು ಸಿ. ಆ್ಯಂಡ್ ಸರ್ಕಲ್ ಅಬ್ಸರ್ವ್ ಮಾಡಿ, ಶೇಡೆಡ್ ಪಾರ್ಟ್ ಅದು ಯಾವುದ್ರಲ್ಲಿದೆ? ಸಿ ಅಲ್ಲಿ ಮಾತ್ರ. ಸೊ ಆನ್ಸರ್ ಇಸ್ 24, ಸಿ. 25. ನಾನು ಇದು ಆಲ್ರೆಡಿ ಒಂದು ಸರ್ತಿ ತೋರಿಸಿದ್ದೀನಿ, ಟ್ರಯಾಂಗಲ್ ಮೇಲ್ಗಡೆ ಬಂದರೆ ಹೇಗಾಗುತ್ತೆ ಅಂತ ಹೇಳಿ. ಸೊ ಇಲ್ಲಿರುವಂಥದ್ದು ಹೀಗಾಗುತ್ತೆ, ಇಲ್ಲಿರುವಂಥದ್ದು ಹೀಗಾಗುತ್ತೆ. ವಾಟ್ ಈಸ್ ದ ಆನ್ಸರ್? 25. ಎಸ್, ಹಿಯರ್ ಆಲ್ಸೋ ದ ಸೇಮ್ ಆನ್ಸರ್, ಸಿ. and the next one 26. ಡ್ರಾ ಮಾಡೋದನ್ನ ಬಿಡಬೇಡಿ ಅಷ್ಟೇ. ಇಲ್ಲಿ ನಮಗೇನು ಇಲ್ಲಿರೋಂಥ ಲೈನ್, ಸ್ಲ್ಯಾಂಟಿಂಗ್ ಲೈನ್ ಇಲ್ಲೇ ಬಂದು ಕೂತ್ಕೊಳ್ಳೋದು ಅದ್ರ ಮೇಲೇ. ಸೊ ಇಲ್ಲಿರೋಂಥದ್ದು ಇಲ್ಲಿಗೆ ಬರುತ್ತೆ. ಆನ್ಸರ್ ಇಸ್ ವಾಟ್? ಎಸ್, ಸಿಗ್ತಾ 26th ಫಸ್ಟಿಗಿನ ಇದೆ, ಎ. ಆ್ಯಂಡ್ ದ ನೆಕ್ಸ್ಟ್ ಕ್ವಶನ್ 27. ಎಸ್, ಇಲ್ಲಿ ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ದ ಶೇಡೆಡ್ ಆ್ಯರೋಸ್. ಓಕೆ, ಲೈನ್ಸು ಸರ್ಕಲ್ಸ್ ಎಲ್ಲ ಸೇಮ್ ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ, ಹೌದಲ್ವಾ? ಡಯಾಗ್ನಲಿ ಲ್ಯಾಟ್ರಲಿ ಇನ್ವರ್ಟೆಡ್ ಆಗೋದಾಗ ನಮಗೆ ಏನು ಚೇಂಜಸ್ ಆಗೋದಿಲ್ಲ ಈ ಲೈನ್ಸ್ಗಳಲ್ಲಿ, ಡಯಾಗ್ನಲ್ಸ್ ಇರೋದ್ರಿಂದ. ಈಗ ಆ್ಯರೋಸ್ ಅಬ್ಸರ್ವ್ ಮಾಡಿ, ಹಿಂಗೆ ಹೋದರೆ ಈ ಕಡೆ ಬಂದು ಕೂತ್ಕೊಂಡಾಗ ಸೊ ಏನಾಗುತ್ತೆ? ಈ ಆ್ಯರೋ ಹೀಗೆ ಬರುತ್ತಾ? ಈ ಆ್ಯರೋ ಹೀಗೆ ಬರುತ್ತಾ? ಹೌದಲ್ವಾ? ಆ್ಯಂಡ್ ಇಲ್ಲಿ ಪ್ರೆಸೆಂಟ್ ಇರೋ ಆ್ಯರೋಸ್ ಏನೂ ಚೇಂಜ್ ಆಗಬಾರ್ದು. ಯಾವುದರಲ್ಲಿ ಚೇಂಜ್ ಆಗದಲ್ಲೇ ಉಳ್ಕೊಂಡಿದೆ, ಹೌದಾ? ಬಿ ಯಲ್ಲಿದೆ ಅಷ್ಟೇ. ಇನ್ಯಾವುದ್ರಲ್ಲಾದರೂ ಇದೆಯಾ? ನೋ, ಯಾವುದ್ರಲ್ಲೂ ಇಲ್ಲ. ಸೊ ಹಾಗಾಗಿ 27, ಬಿ ಇಸ್ ದ ಆನ್ಸರ್. ನೀವು ಇದು ಫಸ್ಟು ಪ್ರೆಸೆಂಟ್ ಇರೋ ಆ್ಯರೋಸ್ನ ನೋಡಬೇಕು. ಇದರಲ್ಲಿ ಈ ಕಡೆ ತಿರ್ಕೊಂಡಿದೆ, ಸೊ ರಾಂಗ್. ಇದರಲ್ಲೂ ಈ ಕಡೆ ತಿರ್ಕೊಂಡಿದೆ, ರಾಂಗ್. ಇದರಲ್ಲಿ ಕರೆಕ್ಟಾಗಿ ಇದು ತಿರ್ಕೊಂಡಿದೆ, ಇದು ನೋಡಿ, ಇಟ್ ಟರ್ನ್ಸ್ ದಟ್ ಸೈಡ್, ದಟ್ ಕಾರ್ನರಿಗೆ ಮೂವ್ ಆಗ್ತಾ ಇದೆ. ಸೊ ಹಾಗೆ ದಿಸ್ ಇಸ್ ನಾಟ್. The answer is B. So next 28 answer. What is the 28 answer? Yes. ಸೊ ಈಗ ಈ ಕಡೆ ಇರೋದೆಲ್ಲ ಈ ಕಡೆ ಬರಬೇಕು. ಡ್ರಾ ಮಾಡಿ, ಪ್ರಾಕ್ಟೀಸ್ ಟೈಮಲ್ಲಿ ಡ್ರಾ ಮಾಡಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಅದೇನೆ. ಓಕೆ, ಸೊ ಕರೆಕ್ಟಾಗಿ ಡ್ರಾ ಮಾಡಿ. ಯು ವಿಲ್ ಗೆಟ್ ದ ಆನ್ಸರ್. ವಾಟ್ಸ್ ದ ಆನ್ಸರ್? 28. ಎಸ್, ಎ ಇಸ್ ದ ಆನ್ಸರ್. ಅಲ್ಲಿರೋ ಟ್ರಯಾಂಗಲ್ಸ್ ಕೂಡ ಏನೂ ಚೇಂಜ್ ಆಗಬಾರ್ದು. ಯು ಕ್ಯಾನ್ ಟ್ರಯಾಂಗಲ್ ಆರ್ ಇಟ್ ಕಾಲ್ಡ್ ಆ್ಯಸ್ ಜಿಗ್ಜಾಗ್ ಲೈನ್ಸ್, ವಾಟ್ ಎವರ್ ಇಟ್ ಮೇ ಬಿ. ಇಟ್ಸ್ ಯಾರ್ ವಿಶ್. ನಿಮಗೆ ಹೇಗೆ ಅನಿಸುತ್ತೋ ಅದನ್ನು ಆ ಥರ ಕನ್ಸಿಡರ್ ಮಾಡ್ಕೊಳ್ಳಿ. ಆ್ಯಂಡ್ 29th, ಸೊ ದಿಸ್ ಪಾರ್ಟ್ ವಿಲ್ ಗೋ ದಿಸ್ ಸೈಡ್ ಆ್ಯಂಡ್ ದಿಸ್ ಲೈನ್ಸ್ ಈ ಥರ ಬರುತ್ತೆ. ಸೊ ಲೈನ್ಸ್ ಏನಿಲ್ಲ, ತುಂಬ ವರೀಸ್ ಮಾಡೋ ಹಾಗಿಲ್ಲ ಅಲ್ಲ, ಗೊತ್ತಿದೆ ನಮಗೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಯಾವುದನ್ನು ಅಬ್ಸರ್ವ್ ಮಾಡ್ಬೇಕು ನಾವು? ಸಿ ಈಸ್ ರಾಂಗ್, ಡಿ ಆಲ್ಸೋ ರಾಂಗ್ ಲೈನ್ಸಲ್ಲಿ. ಸೊ ದೆನ್ ಶೇಡೆಡ್ ಪಾರ್ಟ್ ಇನ್ವರ್ಟೆಡ್. ಸೊ ಇದನ್ನು ರೈಟ್ ಟು ಲೆಫ್ಟು ಅಂತ ತೊಗೊಂಡ್ರೆ, ಲೆಫ್ಟಲ್ಲಿರೋದು ರೈಟಿಗೆ ಬರುತ್ತೆ. ಸೊ ಫಸ್ಟು ಶೇಡೆಡ್ ಪಾರ್ಟ್ ಬರುತ್ತೆ, ಆಮೇಲೆ ನಮಗೆ ಖಾಲಿಯಾಗಿರುವಂತಹ ಎಂಟಿ ಪಾರ್ಟ್ ಬರುತ್ತೆ. ಸೊ 29th ಆನ್ಸರ್ ಇಸ್ ವಾಟ್? ಸಿಗ್ತಾ? ಎಸ್, ಬಿ ಇಸ್ ದ ಆನ್ಸರ್. ಆಡ್ ಒನ್ ಔಟ್ 50-50 ಅನ್ನೋ ರೀತಿಯಲ್ಲಿ ತೆಗ್ದಾಕಿ ಕರೆಕ್ಟ್ ಆನ್ಸರ್ಸ್ನ ಹುಡುಕಬೇಕು. ದೆನ್ ಕ್ವಶನ್ ನಂಬರ್ 30. ಓಕೆ, ರೈಟ್ ಟು ಲೆಫ್ಟ್ ಫೋಲ್ಡೆಡ್. ಸೊ ಇದನ್ನು ಆಲ್ರೆಡಿ ತೋರಿಸ್ಕೊಟ್ಟಿರೋ ಹಾಗೆ ಇಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಟ್ರಯಾಂಗಲ್. ಸೊ ಈ ಲೈನ್ಸ್ ಏನು ವರಿ ಯೂಸ್ ಮಾಡೋ ಹಾಗಿಲ್ಲ, ಡೈಮಂಡ್ ಅದೇ ರೀತಿಲಿ ಬರುತ್ತೆ ಇಲ್ಲಿಗೂ ಕೂಡ. ಸೊ ಈಗ ನಿಮ್ಮ ಆನ್ಸರ್ ಏನು? ಯಾವುದಾಗಿದೆ? ಎಸ್, ಅಬ್ಸಲ್ಯೂಟ್ಲಿ, ವೆರಿ ಗುಡ್, 30 ಎ. Then 31, the shaded one circles, half shaded.
ಸೊ ಕರೆಕ್ಟಾಗಿ ಪ್ಲೇಸ್ಮೆಂಟ್ ನೋಡಿದ್ರೆ ನಮಗೆ ಇದೇ ಪ್ಲೇಸ್ಮೆಂಟಲ್ಲೂ ಕೂರುತ್ತೆ ಅಂತ ಗೊತ್ತಿದೆ. ಆ್ಯಂಡ್ ಎಲ್ಲ ಆಪ್ಷನ್ಸಲ್ಲೂ ಕೂಡ ಹಾಗೇ ಇದೆ, ಅದರಲ್ಲೇನು ವರೀಸ್ ಇಲ್ಲ ನಮಗೆ. ಸೊ ಈಗ ಶೇಡೆಡ್ ಪಾರ್ಟ್ಸ್ ಡಯಾಗ್ನಲಿ ಅಲ್ಲಿ ಹೋದಾಗ ಯಾವ ಕಡೆ ತಿರುಗುತ್ತೆ ಅನ್ನೋದು ಬೇಕು. ಇದು ಡಯಾಗ್ನಲಿ ಅಲ್ವಾ, ನಿಮಗೆ ಲ್ಯಾಟ್ರಲಿ ಇನ್ವರ್ಟೆಡ್ ಆದಾಗ ಹೇಗೆ ಬರುತ್ತೆ ಅಂತ ಗೊತ್ತು, ಇನ್ವರ್ಟ್ ಆದಾಗ ಹೇಗೆ ಬರುತ್ತೆ ಅಂತ ಗೊತ್ತು. ಇದು ನೋಡಿ ಫೋಲ್ಡಿಂಗೇ ಹಿಂಗಿದೆ. ನಾನು ಆಲ್ರೆಡಿ ಒಂದು ಲೈನ್ಸ್ ಬಗ್ಗೆ ತೋರಿಸಿದ್ದೀನಿ, ಸ್ಲೀಪಿಂಗ್ ಲೈನ್ ಆ್ಯಂಡ್ ಸ್ಟ್ಯಾಂಡಿಂಗ್ ಲೈನ್ ಆಗುತ್ತೆ ಅಂತ ಹೇಳಿ. ವಾಟ್ ಅಬೌಟ್ ದ ಶೇಡೆಡ್ ಪಾರ್ಟ್? ಎಸ್, ಶೇಡೆಡ್ ಪಾರ್ಟ್ ಏನಾಗುತ್ತೆ ಅಂದರೆ ಇದು ಕೂಡ ಓಕೆ ರೈಟಲ್ಲಿರುವಂತಹದ್ದು ಲೆಫ್ಟಿಗೆ ಬರುತ್ತೆ, ರೈಟಲ್ಲಿರೋದು ಲೆಫ್ಟಿಗೆ ಬರುತ್ತೆ. ಶೇಡೆಡ್ ಪಾರ್ಟ್ಸ್ಗಳೆಲ್ಲ ಕೂಡ ಟರ್ನ್ ಆಗುತ್ತೆ ಆ ಸೈಡ್. ಸೊ ಆ ಸೈಡ್ ಟರ್ನ್ ಆಗಿರುವಂತಹ ಶೇಡೆಡ್ ಪಾರ್ಟ್ ಯಾವುದು? ಸಿ ಮತ್ತು ಡಿ. ಬಟ್ ಆದರೆ ಸಿ ಮತ್ತು ಡಿ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕಾರ್ನರಲ್ಲಿರುವಂತಹ ಎರಡು ಅಲ್ವಾ, ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ನಾಟ್. ಆನ್ಸರ್ ಇಸ್ ಡಿ. 31 ಆನ್ಸರ್ ಇಸ್ ಡಿ. ದ ನೆಕ್ಸ್ಟ್ ಕ್ವಶನ್ ನಂಬರ್ 32. ಎಸ್, ವಾಟ್ ಇಸ್ ದ ಆನ್ಸರ್? ಶೇಡೆಡ್ ಪಾರ್ಟ್ಸ್ನ ಅಬ್ಸರ್ವ್ ಮಾಡಿ ಆ್ಯಂಡ್ ಅಲ್ಲಿ ಒಂದು ನೀಟಾಗಿ ಸರ್ಕಲ್ ಇದೆ, ಹೌದಾ? ಸೊ ಆನ್ಸರ್ ಯಾವುದು? ಸಿ. ಬರೀ ಆ ಶೇಡೆಡ್ ಪಾರ್ಟ್ ಅಬ್ಸರ್ವ್ ಮಾಡಿದ್ರೇ ನಮಗೆ ಆನ್ಸರ್ ಸಿಕ್ಬಿಡ್ತು, ಇನ್ನೇನು ಅಬ್ಸರ್ವ್ ಮಾಡೋದು ಬೇಡ. ಬಿಕಾಸ್ ಎಲ್ಲ ಕಡೆಯೂ ಶೇಡೆಡ್ ಪಾರ್ಟ್ಸ್ ಆಗಿರುವಂತಹ ಅಥವಾ ಸರ್ಕಲ್ನ ಮೆನ್ಷನ್ ಮಾಡಿರೋದು ರಾಂಗ್ ಇದೆ. ಕ್ವಶನ್ ನಂಬರ್ 33, ಡಯಾಗ್ನಲಿ ಕಟ್. ಸೊ ಇದು ಅಪ್ಪರ್ ಸೈಡ್ ಹೋಗಿದೆ. ಸೊ ಚೇಂಜಸ್ ನಮಗೆ ಓಕೆ, ಇಲ್ಲಿರುವಂತಹ ಡೌನ್ ಶೇಡೆಡ್ ಅಪ್ ಬರುತ್ತೆ. ಸೊ ಯಾವುದ್ರಲ್ಲಿ ಅಪ್ಪಿದೆ? ಎಲ್ಲದರಲ್ಲೂ ಅಪ್ಪಿದೆ. ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡಿ ಈ ಸ್ಲ್ಯಾಂಟಿಂಗ್ ಲೈನ್ಸ್ಗಳನ್ನ. ಓಕೆ, ಸೊ ಇಲ್ಲಿರೋದು ಏನಾಗುತ್ತೆ? ಈ ಸೈಡ್ ಬರುತ್ತೆ, ಇಲ್ಲಿರೋದು ಅಬ್ಸಲ್ಯೂಟ್ಲಿ ಈ ಸೈಡ್ ಬರುತ್ತೆ. ಹಾಗಾಗಿ ಆನ್ಸರ್ ಯಾವುದು? ಎಸ್, ಎ. ದ ನೆಕ್ಸ್ಟ್ ಒನ್ 34. 4 ಪಾರ್ಟ್ಸ್ ಕಟ್ಟಾಗಿ ಫೋಲ್ಡ್ ಆಗಿದೆ, ಕಟ್ಟಾಗಿಲ್ಲ ಫೋಲ್ಡ್ ಆಗಿದೆ. ಓಕೆ, ಡಬಲ್ ಫೋಲ್ಡಿಂಗ್ ಆಗಿದೆ. ಈಗ ಐಸ್ ಕ್ರೀಮ್ ಹೇಗೆ ಕಾಣುತ್ತೆ? ಸೊ ಐಸ್ ಕ್ರೀಮ್ ಇಲ್ಲಿಗೆ ಬರಬೇಕು ಅಲ್ವಾ? ಸೊ ಫಸ್ಟ್ ನಾವು ಇದನ್ನು ಹಿಂಗಾದರೂ ಮಾಡ್ಕೊಳ್ಳಿ ಅಥವಾ ಇದನ್ನು ಹೀಗಾದರೂ ಮಾಡ್ಕೊಳ್ಳಿ, ಮಾಡಿ ಮತ್ತೆ ವಾಪಸ್ ಹಿಂಗೆ ಮಾಡಿಸ್ಬೇಕು. ಇಟ್ಸ್ ಅವರ್ ವಿಶ್. ಸೊ ಈಗ ಫಸ್ಟ್ ಈ ಥರ ಮಾಡ್ಕೊಳ್ಳೋಣ. ಸೊ ಹಿಂಗೆ ಹಾಫ್ ಫೋಲ್ಡಿಂಗ್ ಮಾಡಿದಾಗ ನಿಮ್ಮ ಐಸ್ ಕ್ರೀಮ್ ಹಿಂಗೆ ಬಂತು. ನೆಕ್ಸ್ಟ್ ಇದು ಎಲ್ಲಿಗೆ ಹೋಗುತ್ತೆ? ಹೌದಾ? ಸೊ ಯಾವುದು ಆನ್ಸರ್ ಹಂಗಾದರೆ 34ಗೆ? ಎಸ್, ಎ ಇಸ್ ದ ಆನ್ಸರ್. ಆ್ಯಂಡ್ ದ ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 35. ಎಸ್, ಸೊ ಇಲ್ಲೇನಾಗಿದೆ? 4 ಫೋಲ್ಡಿಂಗ್ಸ್ ಇದೆ, ಅಬ್ಸರ್ವ್ ಮಾಡಬೇಕು ನೀವು. 4 ಫೋಲ್ಡಿಂಗ್ಸ್ ಇದೆ. ಸೊ 4 ಫೋಲ್ಡಿಂಗ್ಸ್ ಮೀನ್ಸ್ ಡಬಲ್ ಫೋಲ್ಡಿಂಗ್ ಆಗಿದೆ, 1/4 ಆಗಿದೆ. ಯು ಕ್ಯಾನ್ ಕಾಲ್ ಇಟ್ ಆ್ಯಸ್. ಓಕೆ, ಸೊ ಎಲ್ಲಿಗೆ ಬಂದು ಕೂತಿದೆ? ಈ ಪಾರ್ಟ್ಸಿಗೆ ಬಂದಿದೆ. ಫಸ್ಟು ಇದನ್ನು ಡೌನ್ ಮಾಡ್ಕೊಳ್ಳೋಣ. ಸೊ ಡೌನ್ ಮಾಡಿದ್ರೆ ಏನಾಯಿತು? ಅಲ್ಲಿರೋ ಸ್ಕ್ವೇರ್ ಇಲ್ಲಿಗೆ ಬಂತು, ಇದು ಇಲ್ಲಿಗೆ ಕವರ್ ಆಯಿತು, ಹೌದಾ? ಸೊ ಈಗ ಇದು ಈ ಕಡೆಗೆ ಮೀನ್ಸ್ ಇಲ್ಲಿಂದ ಹೀಗೆ ಬರಬೇಕು ಅಲ್ವಾ ಫೋಲ್ಡಿಂಗ್. ಸೊ ಆ ಥರ ಬಂದಾಗ ಏನಾಯಿತು? ಇಲ್ಲಿರೋದು ಸ್ಕ್ವೇರು ಈ ಫೋಲ್ಡಿಂಗ್ ಬರಬೇಕು. ಈಗ ಈ ಫೋಲ್ಡಿಂಗ್ ಆಗಿದೆ, ಈಗ ಈ ಫೋಲ್ಡಿಂಗ್ ಬರಬೇಕು. ಸೊ ವಾಟ್ಸ್ ದ ಆನ್ಸರ್ ಫಾರ್ 35? ಫೋಲ್ಡ್ ಮಾಡಿದ್ರೆ ಅಲ್ವಾ? ಸೊ ಸಾರಿ ಇಲ್ಲಿ ನಮಗೆ ಫೋಲ್ಡಿಂಗ್ ಆಗಿ ಯಾವ ಸೈಡ್ ಬರಬೇಕು ಅಂತ ಹೇಳಿದೆ ನಾನು? ಅಲ್ಲ, ಈ ಸೈಡೇ ಬರಬೇಕಾಗಿರೋದು, ಈ ಸೈಡೇ ಬರಬೇಕಾಗಿರೋದು, ಹೌದಾ? ಓಕೆ, ಫೋಲ್ಡಿಂಗ್ ತೊಗೊಳ್ಳೋಣ. ಇದು ಫೋಲ್ಡಿಂಗ್ ತೊಗೊಂಡಿದ್ದೀವಿ ಆಲ್ರೆಡಿ, ಇಲ್ಲಿಗೆ ಬಂದಿದೆ. ಸೊ ನೆಕ್ಸ್ಟ್ ಈ ಸರ್ಕಲ್ಲು, ಸೆಮಿ ಸರ್ಕಲ್ಲು ಇಲ್ಲಿಗೆ ಬರುತ್ತೆ, ಆಸ್ಟರಿಕ್ ಮಾರ್ಕ್ ಇಲ್ಲಿಗೆ ಬರುತ್ತೆ, ಸ್ಟಾರ್ ಇಲ್ಲಿಗೆ ಬರುತ್ತೆ, ಸ್ಕ್ವೇರ್ ಇಲ್ಲಿಗೆ ಬರುತ್ತೆ. ವಾಟ್ ಇಸ್ ದ ಆನ್ಸರ್? ದ ಕರೆಕ್ಟ್ ಆನ್ಸರ್ ಇಸ್ ಸಿ. 35, ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ 36. ಇದು ಕೂಡ ಡಬಲ್ ಫೋಲ್ಡಿಂಗ್ ಆಗಿದೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನೀವು ಸ್ಟಾರ್ನ. ಸೊ ಸ್ಟಾರ್ ಫೋಲ್ಡ್ ಮಾಡಿದ್ರೆ ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡಿದ್ರೆ ನಮಗೆ ಸಿಮಿಟ್ರಿ ಬರುತ್ತೆ, ಫಾರ್ಮ್ ಆಗುತ್ತಲ್ವ. ಸೊ ಹಾಗಾಗಿ ಅದ್ರದ್ದೇನು ಶೇಪ್ ಚೇಂಜ್ ಆಗೋಲ್ಲ, ಸಿಮಿಟ್ರಿ ಇದೆ. ಸೊ ಇಲ್ಲೂ ಕೂಡ ಸ್ಕ್ವೇರ್ ಈ ಕಡೆ ಬರುತ್ತೆ ಆ್ಯಂಡ್ ಈ ಒಂದು ಅಲ್ವಾ ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ, ಹಿಂಗೆ ಹಾಫ್ ಫೋಲ್ಡ್ ಆದಾಗ. ಸೊ ಮತ್ತೆ 1/4 ಫೋಲ್ಡ್ ಆದಾಗ ಇಟ್ ಕಮ್ಸ್ ಹಿಯೋ. ಸೊ ನಾವು ವಾಟ್ಸ್ ದ ಆನ್ಸರ್ ಫಾರ್ 36? ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಎ. ನೆಕ್ಸ್ಟ್ ಹ್ಯಾವ್ ಅ ಲುಕ್ ಆನ್ 37. ಓಕೆ, ಹಾಫ್ ಫೋಲ್ಡಿಂಗ್ ಇದೆ. ಸೊ ಇದು ಹಾಫ್ ಫೋಲ್ಡಿಂಗ್ ಇರೋದು ಈ ಕಡೆ ಬಂದರೆ ಹೇಗಾಗುತ್ತೆ?
ಸೊ ರೈಟ್ ಟು ಲೆಫ್ಟ್ ಅಬ್ಸರ್ವ್ ಮಾಡಿ. ಎಸ್, ಹೀಗೆ ಬರುತ್ತೆ. ದೆನ್ ಇದು ಈ ಕಡೆ ಹೋದಾಗ ಇಟ್ ಟೋನ್ಸ್ನು ಲೈಕ್ 37, ಇಟ್ ಕಮ್ಸ್ ಲೈಕ್ ದಿಸ್ ಆ್ಯಂಡ್ ದಿಸ್. ಹೌದಾ? ಲ್ಯಾಟ್ರಲಿ ಇನ್ವರ್ಟೆಡ್ ತೊಗೋಬೇಕು ನಾವಿಲ್ಲಿ. ಸೊ 37 ಆನ್ಸರ್ ಇಸ್ ವಾಟ್? ಎಸ್, ಡಿ ಇಸ್ ದ ಆನ್ಸರ್. ದೆನ್ 38 ಹಾಫ್ ಫೋಲ್ಡೆಡ್ ಲೆಫ್ಟ್ ಟು ರೈಟ್ ಡೈಮಂಡ್ ಇದೆ. ಸೊ ಡೈಮಂಡಿಗೆ ಆಲ್ರೆಡಿ ಮೆನ್ಷನ್ ಆಗಿರೋ ಥರ ಇಲ್ಲಿ ಒಂದು ಆಲ್ರೆಡಿ ಡೈಮಂಡ್ ಇದೆ. ಇಟ್ ಕವರ್ಸ್ ದಿಸ್ ಸೈಡ್ ಆಲ್ಸೋ. ಅಷ್ಟೇ, ಮಧ್ಯದಲ್ಲಿ ಒಂದು ಲೈನ್ ಇದ್ದೇ ಇರುತ್ತೆ ಡೈಗ್ನಲ್ನ ಡೈಮಂಡ್ನ ಕಟ್ ಮಾಡೋದಕ್ಕೆ. ಸೊ 38 ಆನ್ಸರ್ ಇಸ್ ವಾಟ್? ಎಸ್, ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 39. ಸೊ ಲೆಫ್ಟ್ ಟು ರೈಟ್, ಇಲ್ಲಿರೋದು ಈ ಕಡೆಗೆ ಬರುತ್ತೆ, ಇಲ್ಲಿರೋದು ಎಸ್ ಈ ಸೈಡ್ ಬರುತ್ತೆ, ಆ್ಯಂಡ್ ಇಲ್ಲಿರುವಂತಹ ಸೆಮಿ ಸರ್ಕಲ್ ಇಲ್ಲಿಗೆ ಬರುತ್ತೆ. ವಾಟ್ಸ್ ದ ಆನ್ಸರ್? ಕ್ಯಾನ್ ಅಬ್ಸರ್ವ್ ಓನ್ಲಿ ದಿಸ್ ಮಚ್. ವಾಟ್ ಈಸ್ ದ ಆನ್ಸರ್ ವಿಲ್ ಗೆಟ್? 39. ಎಸ್, ರೈಟ್ ಬಾಬಾ. ಡಿ, ವಿಚ್ ಇಸ್ ದ ಆನ್ಸರ್? ಡಿ ಇಸ್ ದ ಆನ್ಸರ್. The question number 40. Observation, very important. Left to right, right side fold ಆಗಿದೆ. ಸೊ ಇಲ್ಲಿರುವಂಥದ್ದು ಇಟ್ ಕಮ್ಸ್ ಲೈಕ್ ದಿಸ್, ನೋ, ಈ ಥರ ಬರುತ್ತೆ. ಆ್ಯಂಡ್ ಇದು ಸ್ಟಾರ್ ಬಗ್ಗೆ ನಾವೇನು ವರೀಸ್ ಮಾಡೋ ಆಗಿಲ್ಲ, ಸೇಮ್ ಪಿಂಚ್ ಅದು ಅಲ್ಲಿದಲ್ಲೇ ಬರುತ್ತೆ. ಸೊ ವಾಟ್ ಇಸ್ ದ ಆನ್ಸರ್? 40. ಎಸ್, ಸಿ ಇಸ್ ದ ಆನ್ಸರ್. ಡೈಮಂಡ್ ಶೇಪ್ ನಮಗೆ ಸಿಕ್ಕಿದೆ ಅಲ್ಲಿ. ನೆಕ್ಸ್ಟ್ 40. ಓಕೆ, 40 is enough. 41 to 50, take the homework. Take the screenshot or pause the video and answer the questions. 41, 42, 43. 44, 45, 46. 47. 48, 49, 50. Okay, so next. So those are homeworks. Let us go with the next one, 51. So in 10 more questions are there. Let us finish 10 more. 51, question number down folded up ಆಗಿದೆ. ಓಕೆ, ಸೊ ಈಗ ಇದು ಶೇಡೆಡ್ ಪಾರ್ಟ್ ಏನಾಗುತ್ತೆ? ಇಲ್ಲಿ ಬರುತ್ತೆ. ಸೊ ಯಾವುದ್ರಲ್ಲಿದೆ? ಡಿ, ಬಿ ಆ್ಯಂಡ್ ಎ. ಇಲ್ಲಿರುವಂಥ ಸ್ಕ್ವೇರ್ ಮೇಲೆ ಹೋಗಬೇಕು. ಯಾವ್ದು ಆನ್ಸರ್ ಹಾಗಾದರೆ? ಎಸ್, ಅದನ್ನ ಟಚ್ ಮಾಡ್ಕೋಬೇಕು, ತುಂಬ ದೂರ ಸರಿಯೋ ಹಾಗಿಲ್ಲ. ಸೊ ಡಿ ಕ್ಯಾನ್ಸಲ್ಡ್, ಆಡ್ ಒನ್ ಔಟ್, ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದ ಟ್ರಯಾಂಗಲ್ ಶೇಪ್ ಒನ್. ಸೊ ಟ್ರಯಾಂಗಲ್ ಈಸ್ ನಾಟ್ ಕರೆಕ್ಟ್ ಇನ್ ಎ, ಕರೆಕ್ಟಾಗಿಲ್ಲ ಅಲ್ವಾ? ಸೊ ಹಾಗಾಗಿ ಆನ್ಸರ್ ಯಾವುದು? ಬಿ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 52, ಹಾಫ್ ಫೋಲ್ಡೆಡ್. ಸೊ ಇದು ಈ ಸೈಡ್ ಬರುತ್ತೆ, ಇಟ್ ವಿಲ್ ಕವರ್ ದಿಸ್ ಮಚ್. ಎಸ್, ನೋ, ಪೆಂಟಗಾನ್. Right? Which is the answer then? 52. A is the answer. 53. Look at the shaded part. And this triangle down irodu ala up adaga it will be like this. It will be like this. Yes. ಯಾವುದರಲ್ಲಿದೆ ಆ ಥರ? ಬಿ ಮತ್ತು ಸಿ ಎರಡರಲ್ಲೇ ಇರೋದು. ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಆಲ್ರೆಡಿ ಪ್ರೆಸೆಂಟ್ ಪಾರ್ಟ್. ಅದೇನು ಚೇಂಜಸ್ ಆಗಬಾರ್ದು, ಆಗಿಲ್ಲ ಅಲ್ವಾ ಅಲ್ಲಿ? ಸೊ ಹಾಗಾಗಿ 53 ಆನ್ಸರ್ ಇಸ್ ಸಿ. ಸೊ ದ ನೆಕ್ಸ್ಟ್ ಕ್ವಶನ್ ನಂಬರ್ 54, ಹಾಫ್ ಫೋಲ್ಡೆಡ್. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಮೀನ್ಸ್ ಅಲ್ಲಿ ಶೇಪ್ ಸರಿಯಾಗಿ ಬರ್ತಾಯಿಲ್ಲ. ಸೊ ಈ ಥರ ಬರುತ್ತೆ ಅಲ್ವಾ? ಹೌದಲ್ವಾ? ಸೊ ವಾಟ್ ಇಸ್ ದ ಆನ್ಸರ್? 54. ಎ ಇಸ್ ದ ಆನ್ಸರ್. The same thing is there, laterally inverted. Then 55, right to left, it covers, no, this line it cover ಆಗುತ್ತೆ. ಆ್ಯಂಡ್ ಇಲ್ಲಿ ಏನು ಚೇಂಜಸ್ ಇಲ್ಲ, ಸೇಮ್ ಹಾಫ್ ಪಾರ್ಟ್ ವಿಲ್ ಅಚ್ಚು ಕರೆಕ್ಟಾಗಿ ಹಾಗೆ ಬರುತ್ತೆ. ಸೊ ಆನ್ಸರ್ ಇಸ್ 55. ವಾಟ್ ಇಸ್ ದ ಆನ್ಸರ್ ಫಾರ್ 55? ಎಸ್, ವೆರಿ ಗುಡ್. ಸಿ ಇಸ್ ದ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 56. ಓಕೆ, ಪ್ರೆಸೆಂಟ್ ಇರೋದೇನೋ ಚೇಂಜಸ್ ಆಗಬಾರ್ದು. ನಮಗೆ ಬಿ ಮತ್ತು ಸಿ ಯಲ್ಲಿ ಮಾತ್ರ ಚೇಂಜಸ್ ಆಗಿಲ್ಲ.
ಸೊ ಎಲ್ಲಿರುವಂಥ ಡಾಟ್ ಕೂಡ ಚೇಂಜ್ ಆಗಬಾರ್ದು, ಇಲ್ಲಿ ಚೇಂಜ್ ಆಗಿದೆ. ಸೊ ಹಾಗಾಗಿ ಆನ್ಸರ್ ಇಸ್ ಬಿ. ದಿಸ್ ಇಸ್ ದ ಆನ್ಸರ್. ಅದ್ರ ಮೇಲ್ಗಡೆ ಇನ್ನೊಂದು ಡಾಟ್ ಬರುತ್ತೆ, ಇಲ್ಲಿ ಕರೆಕ್ಟಾಗಿ ಇಲ್ಲೊಂದು ಸರ್ಕಲ್ ಬರುತ್ತೆ. ಸೊ ದಟ್ ಆನ್ಸರ್ ಇಸ್ ಬಿ. ನೆಕ್ಸ್ಟ್ 57. ಎಸ್, ಅಬ್ಸರ್ವ್ ಮಾಡಿ, ಲೆಫ್ಟ್ ಟು ರೈಟ್ ಬಂದಿದೆ. ದಿಸ್ ಈಸ್ ದೇರ್ ನೋ, ಇದು ಒಂದು ಇದೆಯಲ್ಲ ಇಲ್ಲಿ, ಅದು ಇಲ್ಲಿಗೆ ಬರುತ್ತೆ, ಹೌದಾ? ಈ ಒಂದು ಟ್ರಯಾಂಗಲ್ ಲ್ಯಾಟ್ರಲಿ ಇನ್ವರ್ಟ್ ಆದರೆ ಹೀಗೆ ಬರುತ್ತೆ. ಮೀನ್ಸ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಓಕೆ, 57 ಆನ್ಸರ್ ಇಸ್ ಎಸ್ ಬಿ. ಇನ್ಯಾವುದು ಆಗೋಕ್ಕೆ ಚಾನ್ಸ್ ಇಲ್ಲ, ಬಿನೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 58. ಓಕೆ, ಲೆಫ್ಟ್ ಟು ರೈಟ್ ಇಲ್ಲಿರುವಂಥದ್ದು ಕರೆಕ್ಟಾಗಿ ಇಲ್ಲಿಗೆ ಬಂದು ಕವರ್ ಆಗುತ್ತೆ. ಆ್ಯಂಡ್ ಇದೇನಾಗುತ್ತೆ, ಹೌದಲ್ವಾ? ಇಟ್ ಕವರ್ಸ್ ದಿಸ್ ಲೈನು. ಇಲ್ಲಿ ಈ ಲೈನ್ ಇಲ್ಲಿಗೆ ಬರುತ್ತೆ. ಓಕೆ, ಸೊ ದೆನ್ ದಿಸ್ ಲೈನ್ ಈಸ್ ಹಿಯರ್. ಸೊ ವೇರ್, ವಾಟ್ ಇಸ್ ದ ಆನ್ಸರ್? ಎಸ್, ಆಬ್ಸಲ್ಯೂಟ್ಲಿ 58. 58 ಡಿ. 59. Look at this distance also you have to observe. So it will come here, right? Sorry, this part will go this side, no? ಹೌದಲ್ವಾ? ಅಲ್ಲಿ ಕ್ವಶನ್ ಆನ್ಸರ್ಸ್ನ ನೋಡಿದಾಗ ನಮಗೆ ಯಾವ ಫೋಲ್ಡಿಂಗ್ ಸಿಕ್ಕಿದೆ? ರೈಟ್ ಟು ಲೆಫ್ಟ್ ಫೋಲ್ಡಿಂಗ್ ಸಿಕ್ಕಿದೆ. ಸೊ ದಿಸ್ ಶೇಡೆಡ್ ಪಾರ್ಟ್ ನಮಗೆ ಇದು ಒಂದು ಅಷ್ಟರಲ್ಲಿ ತೊಗೊಂಡ್ರೆ ಇಟ್ಸ್ ಇನ್ ದ ರೈಟ್ ಸೈಡ್, ಇಟ್ ಹ್ಯಾಸ್ ಟು ಗೋ ಲೆಫ್ಟ್ ಸೈಡ್. ಇಟ್ ಕವರ್ಸ್ ದಿಸ್, ಈ ಪಾರ್ಟ್ನ ಕವರ್ ಮಾಡುತ್ತೆ. ದೆನ್ ದಿಸ್ ಒನ್ನು ಕರೆಕ್ಟಾಗಿ ಇಲ್ಲಿಗೆ ಅಟ್ಯಾಚ್ಡ್ ಅನ್ನೋ ರೀತಿಯಲ್ಲಿ ಮಿರರ್ ಇಮೇಜ್. ಓಕೆ, ವಾಟ್ಸ್ ದ ಆನ್ಸರ್ ನಾವು 59? got the answer? C. And the next one 60. You can observe here this one, and this one is there, no? A square, it will go here. Now what's the answer for 60? Yes, A is the answer. ಇನ್ಯಾವ್ದಾದ್ರು ಆಗೋಕ್ಕೆ ಚಾನ್ಸ್ ಇದೆಯಾ? ನೋ. ಸೊ ಈಸ್ ದ ಆನ್ಸರ್. ನಿಮಗೆ ಕಾಂಪಿಟೇಟರ್ಸ್ ಇದ್ದಿದ್ದು ಎ ಮತ್ತು ಬಿ ಎರಡರಲ್ಲೇ, ಬಟ್ ಇಲ್ಲಿ ಹೊರಗಡೆ ನಮಗೆ ಸ್ಕ್ವೇರ್ ಬರಬೇಕು, ಒಳಗಡೆ ಒಂದು ಆರ್ಕ್ ಬರಬೇಕು, ಇಲ್ಲಿ ಉಲ್ಟಾ ಇದೆ. ಸೊ ದಿಸ್ ಪಾರ್ಟ್, ಸೊ ದಟ್ ಆನ್ಸರ್ ಈಸ್ ಎ. ಸೊ ಇದು ಒಂದು ಕ್ಲಾಸಲ್ಲೇ ಈ ಲೆಸನ್ ಫುಲ್ ಫಿನಿಶ್ ಆಯಿತು. ನಿಮ್ಮ ಬುಕ್ನ ಓಪನ್ ಮಾಡಿ, ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೇ ಬುಕ್ಕಲ್ಲಿ ಇರುವಂತಹ ಎಲ್ಲ ಕ್ವಶನ್ಸ್ನ ಸಾಲ್ವ್ ಮಾಡಿ. ಥ್ಯಾಂಕ್ ಯು.